ನಿರ್ದೋಷಿಯಾದ ಒಂದು ವ್ಯಕ್ತಿಯನ್ನು ಕೊಲ್ಲಲು ಯತ್ನಿಸಿರುವ ದುಷ್ಟ ರಾಜಕೀಯ ಶಕ್ತಿಗಳಿಂದ ಮಹೋನ್ನತನಾದ ದೇವರು ಅವನನ್ನು ಕಾಪಾಡಿದ್ದು ಮಾತ್ರವಲ್ಲದೆ ಅವನನ್ನು ತನ್ನ ರಕ್ಷಣೆಯಿಂದ, ವಿಶೇಷವಾದ ರಕ್ಷಣೆಯಿಂದ ಉನ್ನತಕ್ಕೆ ಘನಪಡಿಸಿದನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಜಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಲ್ಲಿ ಕರ್ತನೆ. ಅನೇಕ ಅಮಾಯಕರನ್ನು, ಅಲ್ಪಸಂಖ್ಯಾತರನ್ನು, ನಿರ್ಗತಿಕರನ್ನು, ತಂದೆ ತಾಯಿಗಳು ಇಲ್ಲದವರನ್ನು, ಅನಾಥರನ್ನು, ದಿಕ್ಕಿಲ್ಲದವರನ್ನು ಹಿಂಸಿಸ್ತಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ಕರ್ತನೆ, ದುಷ್ಟ ಶಕ್ತಿಗಳಿಂದ ಕರ್ತನೆ, ನಿನ್ನ ಮಕ್ಕಳನ್ನು ಕರುಣಾಮಯನಾಗಿರುವ ದೇವರೇ ಅವರನ್ನು ಕಾಪಾಡು, ಅವರನ್ನು ರಕ್ಷಿಸು. ನಿನ್ನ ಮಾರ್ಗದಲ್ಲಿ ನಡಿಕೊಳ್ತಿರ್ತಕ್ಕಂಥ ವ್ಯಕ್ತಿಗಳು, ನಿನಗೆ ಭಯಪಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕಾಪಾಡು, ರಕ್ಷಿಸು, ನಿತ್ಯ ಜೀವನ ಅನುಗ್ರಹಿಸು ರಾಜ. ಅವರಿಗೆ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಸದಾಕಾಲ ಅವರ ಜೀವನದಲ್ಲಿ ಇರಲಿ ಎಂಬುದಾಗಿ ಹಾರೈಸುತ್ತಾ, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಶುಭವಾಗಲಿ. ಅವರ ಕುಟುಂಬದಲ್ಲಿ ಯಾವತ್ತೂ ಆರೋಗ್ಯವಾಗಿರಲಿ. ಹೌದು, ಅವರು ಪ್ರತಿಯೊಂದು ವಿಷಯಗಳಲ್ಲಿ ಕೃತಾರ್ಥರಾಗಲಿ. ದೇವರ ಚಿತ್ತಾನುಸಾರವಾದ ನ್ಯಾಯವಾದ ವಿಷಯದಲ್ಲಿ ಕೃತಾರ್ಥರಾಗಲಿ, ಯಶಸ್ವಿ ಆಗಲಿ. ಅವರ ಜೀವನದಲ್ಲಿ ಯಾವತ್ತೂ ಆರೋಗ್ಯವಿರಲಿ, ಸಂತೋಷ, ಸಮಾಧಾನ ಅವರ ಮನೆಯಲ್ಲಿ ತುಂಬಿರಲಿ ಎಂಬುದಾಗಿ ಹಾರೈಸುತ್ತಾ, ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರಿಗೆ ಖಂಡಿತವಾಗಿ ಈ ಎಲ್ಲ ಶುಭಗಳು ಅವರಿಗೆ ಲಭ್ಯವಾಗುವುದು ಖಚಿತ ಎಂದು ಕರ್ತನೆ, ನಿನ್ನ ವಾಕ್ಯದಿಂದ ನಾವು ನಂಬಿಕೊಂಡು ದೃಢಪಟ್ಟು ಕರ್ತನೆ ಸಾರ್ತಿರ್ತಕ್ಕಂಥ ಈ ವಾಕ್ಯಗಳು ಅವರ ಜೀವನದಲ್ಲಿ ಸಾರ್ಥಕವಾಗಿ ಧನ್ಯರಾಗಿ ಮಾಡುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಬಹಳ ಜನರು ಕರ್ತನ ವಾಕ್ಯವನ್ನು ಕೇಳುವಾಗ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಂಗಡ, ಆದರೆ ದೇವರ ಸಂಗಡ ನಾವಿದ್ದೇವಾ? ಬಹಳ ಜನ ಒಂದು ವ್ಯಕ್ತಿಯ ವಿಷಯದಲ್ಲಿ, ಪ್ರತಿಯೊಂದು ವ್ಯಕ್ತಿಯ ವಿಷಯದಲ್ಲಿ ದೇವರು ನಮ್ಮ ಸಂಗಡ ಇದ್ದರೆ ನಾವೇನು ಭಯಪಡುವ ಅಕ್ಕರೆ ಇಲ್ಲ. ಆತನು ನಮ್ಮ ಎಲ್ಲ ಕಾರ್ಯಗಳನ್ನು ಯಶಸ್ವಿಗೊಳಿಸುತ್ತಾನೆ. ಆದರೆ ನಾನು ಕಂಡಿದ್ದೇನೆಂದರೆ, ರಾಜಕೀಯ ಕೆಲವು ದುಷ್ಟ ಶಕ್ತಿಗಳು ಒಂದು ಅಮಾಯಕನನ್ನು, ಒಂದು ನೀತಿವಂತನನ್ನು, ಒಂದು ಪ್ರಾಮಾಣಿಕವಾದ ವ್ಯಕ್ತಿಯನ್ನು, ಒಂದು ನಿರ್ದೋಷಿ ಆದ ವ್ಯಕ್ತಿಯನ್ನು ಕೊಲ್ಲಲು ಯತ್ನಿಸಿದರು. ಬಹಳ ಆಶ್ಚರ್ಯಪಟ್ಟೆ ನಾನು. ಯಾಕಂದರೆ ರಾಜಕೀಯದಲ್ಲಿರ್ತಕ್ಕಂಥ ಒಂದು ಪ್ರಧಾನ ಭ್ರಷ್ಟತೆ ಇಲ್ಲದ ವ್ಯಕ್ತಿ, ತನ್ನ ಚಕ್ರವರ್ತಿಗೆ ನಂಬಿಕಸ್ಥನಾದ ವ್ಯಕ್ತಿ, ತನ್ನ ಮಾಲೀಕಗೆ ನಂಬಿಕಸ್ಥನಾದ ವ್ಯಕ್ತಿ, ತನ್ನ ಒಡೆಯನಿಗೆ ನಂಬಿಕಸ್ಥನಾದ ವ್ಯಕ್ತಿ, ಪ್ರಾಮಾಣಿಕನಾದ ವ್ಯಕ್ತಿ, ಈತನನ್ನು ಕೊಲ್ಲಲು ಯತ್ನಿಸಿದರು. ಆದರೆ ಅವರ ಕೊಲೆ ವಿಫಲವಾಗಿ ಅವನು ಇನ್ನೂ ಕೃತಾರ್ಥನೇ ಆಗಿದ್ದನು ಹೊರತು, ಅವನಿನ್ನೂ ಉನ್ನತಕ್ಕೆ ಬಂದನು ಹೊರತು ಅವನನ್ನು ನಾಶ ಮಾಡಲಾಗಲಿಲ್ಲ. ಒಂದು, ಯಾರು ದುಷ್ಟರು, ದುಷ್ಟ ರಾಜಕೀಯ ಶಕ್ತಿಗಳು ಆ ಅಮಾಯಕನನ್ನು, ಆ ನೀತಿವಂತನನ್ನು, ಆ ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು, ಆ ಒಡೆಯನಿಗೆ ನಂಬಿಕಸ್ಥನಾದ ವ್ಯಕ್ತಿಯನ್ನು ಕೊಲ್ಲಲು ಯತ್ನಿಸಿದರು, ಕೊಲೆಗೆ ಅವರೇ. ಅವರು ಮಾಡಿರುವ ಕುತಂತ್ರದಲ್ಲಿ ಅವರೇ ಸಿಕ್ಕಿಕೊಂಡು ತಮ್ಮ ನಾಶನವನ್ನು ತಾವೇ ತಂದುಕೊಂಡರು ದುಷ್ಟರು. ಎಲ್ಲರೂ ಹೇಳ್ತಿರಲ್ವಿಯ? ತನ್ನ ಮಾಲಕನಿಗೆ, ತನ್ನ ಒಡೆಯನಿಗೆ ಮೋಸ ಮಾಡದ ಪ್ರಾಮಾಣಿಕವಾದಂಥ ಸಾತ್ವಿಕನು. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ನಾನು ಬೈಬಲ್ನಲ್ಲಿ ಬಹಳ ಜನರು ಏನು ಹೇಳ್ತಾರೆ, ದೇವರು ನೀತಿವಂತನು. ಹೌದು, ನೀತಿವಂತನು. ದೇವರು ನನ್ನ ಸಂಗಡ ಇದ್ದಾನೆ, ಅದಕ್ಕೆ ನಾನು ರಕ್ಷಣೆ ಹೊಂದಿದ್ದೇನೆ. ಹೌದು, ಸಂತೋಷ. ದೇವರ ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಯಾವತ್ತಿಗೂ ನಿಷ್ಕಲಂಕವಾದದ್ದು. ಆತನ ಪ್ರೀತಿ ವಾತ್ಸಲ್ಯ, ಆತನ ಒಳ್ಳೆಯದನ್ನೇ ಮಾಡತಕ್ಕಂಥ, ಆತನ ಕೇಡು ಮಾಡುವನಲ್ಲ. ಅಲ್ಲದೆ ಬೇರೆಯವರಿಗೂ ತನ್ನ ಮಕ್ಕಳಿಗೆ ಕೇಡು ಆಗಲಿಕ್ಕೆ ಬಿಟ್ಟು ಕೊಡುವುದಿಲ್ಲ. ಬೈಬಲ್ನಲ್ಲಿ ವಾಚನಗಳು ಓದ್ತಾ ಇರುವಾಗ ಬಹಳ ಜಾಗ್ರತೆಯಿಂದ ಓದಬೇಕು ನಾವು. ಬಹಳ ಅದ್ಭುತವಾದಂಥ ಸಂಗತಿಗಳಿದೆ.
ದೇವರು ನಿಮ್ಮ ಸಂಗಡ ದೇವರಿದ್ದಾನೆ. ಹಾಗಾದ್ರೆ ನೀವು ದೇವರು ನಿಮ್ಮ ಸಂಗಡ ಇದ್ರೆ ಹೆದರಬೇಡ್ರಿ, ನೀವು ಭಯಪಡಬೇಡ್ರಿ, ಧೈರ್ಯದಿಂದಿರ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಹೌದು, ಆದರೆ ನಾನು ದೇವರ ಸಂಗಡ ಆತನ ನ್ಯಾಯ ಪ್ರಮಾಣಗಳನ್ನು, ಆತನ ಕಟ್ಟಳೆಗಳನ್ನು, ಆತನ ನಿಯಮಗಳನ್ನು ಅನುಸರಿಸುವನಾಗಿದ್ದೇನಾ? ಎಲ್ಲ ಹೇಳ್ತಿರಲ್ವಯ್ಯ. ಒಂದು ನಿರ್ದೋಷಿ, ಒಂದು ಪ್ರಾಮಾಣಿಕನು, ಒಂದು ನಂಬಿಕಸ್ಥನು. ಬಹಳ ದೊಡ್ಡ ಕತೆ ಇದು, ಪ್ರಪಂಚದ ವ್ಯಾಪ್ತಿಯಲ್ಲಿ ಖ್ಯಾತ ಪಂಡಿರ್ತಕ್ಕಂಥ ಕತೆ. ಆವತ್ತರಿಂದ ಇವತ್ತುವರೆಗೂ ಈ ಕತೆ, ಈ ನಡೆದಿರತಕ್ಕಂಥ ಸತ್ಯ ಘಟನಾ ಎಲ್ಲರ ಮನಸ್ಸಿನಲ್ಲಿ ಇದು ಹಳೆಯದಾಗಿದ್ರೂ ಕೂಡ ಇವತ್ತಿಗೂ ಹೊಸದೇ ಆಗಿದೆ. ಹಲ್ಲೆಲೂಯಾ. ಇನ್ನು ಸದಾಕಾಲವೂ ಇದು ಹೊಸದೇ ಆಗಿರುತ್ತೆ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ನನ್ನ ಮಾತುಗಳು ಭೂಮಿ ಆಕಾಶಗಳು ಗತಿಸಿ ಹೋದರು, ನನ್ನ ಮಾತಿನಲ್ಲಿ ಒಂದು ಸೊನ್ನೆ ಆಗಲಿ ಒಂದು ಗುಡಿಸಾಗಲಿ ನೆರವೇರದೆ ತಪ್ಪುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಇಲ್ಲಿ ಒಂದು ಘಟನೆ ನಡೆದಿರತಕ್ಕಂಥ ಸಂಗತಿ ನಿಮ್ಗೆ ಹೇಳಿ ಬಯಸ್ತಾ ಇದ್ದೇನೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ಮೊದಲು 5 ವಚನಗಳನ್ನು ಓದಿಕೊಳ್ಳೋಣ. ಎಲ್ಲರೂ ಗಮನದಿಂದ, ಪ್ರೈಸ್ ಲಾರ್ಡ್ ಜೀಸಸ್, ಅಷ್ಟೇ ಅದು, ಥ್ಯಾಂಕ್ ಯು ಜೀಸಸ್. ಅಲ್ಲಿ ಎಲ್ಲರೂ ಗಮನದಿಂದ ಅದನ್ನು ಓದಿಕೊಳ್ಳೋಣ, ಕೇಳಿಸ್ಕೊಳ್ತೀರಿ. ದಾನಿಯೇಲ 6ನೇ ಅಧ್ಯಾಯ 1ರಿಂದ 5ವರೆಗೆ. ಪ್ರಪಂಚವನ್ನು ಆಳುತ್ತಿರತಕ್ಕಂಥ ಎರಡನೇ ಸಮ್ರಾಟನು, ಎರಡನೇ ಸಾಮ್ರಾಜ್ಯದ ಒಡೆಯನು, ಪರ್ಷಿಯನ್ ಸಾಮ್ರಾಜ್ಯದ ಒಡೆಯನಾಗಿರ್ತಕ್ಕಂಥ ದಾರ್ಯಾವೇಶನು ಚಕ್ರವರ್ತಿ ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೆ ರಾಜ್ಯದ ಆಯಾ ಭಾಗದಲ್ಲಿ 120 ದೇಶದ, ಪ್ರಪಂಚದ ಆಯಾ ಭಾಗದಲ್ಲಿ 120 ದೇಶಗಳಿಗೆ ದೇಶಾಧಿಪತಿಗಳನ್ನು, ಅರಸನಿಗೆ, ಚಕ್ರವರ್ತಿ ಆಗಿರುವ ದಾರ್ಯಾವೇಶನಿಗೆ ಲೆಕ್ಕಪತ್ರಗಳಲ್ಲಿ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ರಾಜ್ಯಪಾಲರನ್ನು ಆರಿಸಿಕೊಂಡಿದ್ದಾನೆ. ಅವರನ್ನು ನೇಮಿಸಿಕೊಂಡನು. ಆ ಮುಖ್ಯ 3 ರಾಜ್ಯಪಾಲರಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಸಾತ್ವಿಕ ಉಳ್ಳವನಾಗಿರುವುದರಿಂದ ಮಿಕ್ಕ ಮುಖ್ಯ ಎಲ್ಲ 120 ಅಧಿಕಾರಿಗಳಕ್ಕಿಂತಲೂ ಹಾಗೂ 20 ರಾಜ್ಯಪಾಲರಕ್ಕಿಂತಲೂ ಸಮರ್ಥನಾಗಿದ್ದನು, ಅಧಿಕಾರ ಪಡೆದಿದ್ದವನಾಗಿದ್ದನು. ಅಧಿಕಾರ ಕೊಡಲಾಗಿತ್ತು. ಅವನನ್ನು ರಾಜನು ಸಂಪೂರ್ಣ ಸಾಮ್ರಾಜ್ಯದ 120 ದೇಶಗಳು ಹಾಗೂ 2 ರಾಜ್ಯಪಾಲರ ಮೇಲೆ ನೇಮಿಸಲು ಮೆಚ್ಚಿದನು. ರಾಜನನ್ನು ಮೆಚ್ಚಿಸುವ ಪ್ರಾಮಾಣಿಕವಾದಂಥ ನಿರ್ದೋಷಿ. ಎಲ್ಲ ಹೇಳ್ತಿಲ್ವ್ಯ? ಹೀಗಿರಲು ಆ ಮುಖ್ಯ ಅಧಿಕಾರಿಗಳು, 120 ದೇಶದ ಮೇಲಿರತಕ್ಕಂಥ ಪ್ರಧಾನರು ರಾಜ್ಯ ಭಾರದಲ್ಲಿ, ರಾಜ್ಯ ಲೆಕ್ಕಪತ್ರಗಳ ವಿಷಯದಲ್ಲಿ, ಪರಿಪಾಲನೆ ವಿಷಯದಲ್ಲಿ ದಾನಿಯೇಲನು ಎಂಬ ಒಂದು ಅಲ್ಪಸಂಖ್ಯಾತನಿಗೆ ಸಂಬಂಧಪಟ್ಟ ಏಕೈಕ ಪುರುಷನು, ಒಂದು 4 ಜನ ಅವ್ರ ಜೊತೆ, 3 ಜನ ಅವ್ರ ಜೊತೆಲಿದ್ರು, ಒಂದು ಅಲ್ಪಸಂಖ್ಯಾತನಿಗೆ ಸೆರೆವಾಸಿ, ಒಂದು ಕೈದಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಆ ವ್ಯಕ್ತಿಯನ್ನು, ಆ ದಾನಿಯೇಲನ ಮೇಲೆ ಆರೋಪ ಹೊರಿಸಲು ಅವಕಾಶವನ್ನು ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭದಲ್ಲಿ ಯಾವ ತಪ್ಪು ದೋಷಗಳು ಯಾರಲ್ಲಿ ಕಂಡಿಲ್ಲ? ದಾನಿಯೇಲನಲ್ಲಿ ಕಂಡಿಲ್ಲ. ಅಂದ್ರೆ ಊರು ತಪ್ಪುಗಳು, ಊರು ಪಾಪಿಷ್ಟ ಕಾರ್ಯಗಳು, ಅಧಿಕಾರದಲ್ಲಿದ್ದವರಿಗೆ ಪಾಪಿಷ್ಟ ಕಾರ್ಯಗಳು ಮಾಡುವುದು ಬಹಳ ಸುಲಭ. ಹಲ್ಲೆಲೂಯಾ.
ಯಾಕಂದರೆ ಅವರ ಅಧಿಕಾರದ ದೌರ್ಜನ್ಯದಲ್ಲಿ, ದರ್ಪದಲ್ಲಿ ಬಡವರು, ದೀನರು, ದಲಿತರು, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡೋದು ಸಹಜ. ಆದರೆ ದಾನಿಯೇಲನು ಬಹಳ ಪ್ರಾಮಾಣಿಕನಾಗಿದ್ದನು ಮುಂದೆ. ಯಾಕೆ ಅಂದರೆ, ಓದಿರ ಮಾತನ್ನು, ಅವನಲ್ಲಿ ತಪ್ಪು ಕಾಣಲಾರದೆ ಹೋದ್ರು. ಯಾಕೆ ಅಂದ್ರೆ ಅನ್ನೋ ಪದ ಬರ್ಬೇಕಲ್ಲಿ. ಯಾಕೆ ಅಂದ್ರೆ ಅವನು ನಂಬಿಕಸ್ಥನಾಗಿದ್ದಾನೆ. ಆ ನಂಬಿಕಸ್ತಿಕೆಯೇ ಸಾತ್ವಿಕತ್ವವನ್ನು ಸೂಚಿಸ್ತಾ ಇದೆ. ಹಲ್ಲೆಲೂಯಾ. ನೀನು ನಿನ್ನ ಒಡೆಯರಿಗೆ ನಂಬಿಕಸ್ಥನಾಗಿದೆಯಾ? ನೀವು ಕೆಲಸ ಮಾಡ್ತಿರತಕ್ಕಂಥ ಮಾಲಕರಿಗೆ ನಂಬಿಕಸ್ಥರಾಗಿದ್ದೀರಾ? ಪ್ರೈಸ್ ಲಾರ್ಡ್ ಜೀಸಸ್. ಕೆಲಸ ಮಾಡ್ತಿರುವಾಗ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಆದರೆ ಇಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ತನ್ನ ಒಡೆಯನಿಗೆ ನಂಬಿಕಸ್ಥನಾಗಿದ್ದನು. ದಾರ್ಯಾವೇಶ ಅರಸನು ಇವನನ್ನು ಯಾಕೆ ಮೆಚ್ಚಿಕೊಂಡನಂದ್ರೆ, ಇವನ ಅಲ್ಲಿರತಕ್ಕಂಥ ಅತ್ಯಂತ ಪ್ರಭಾವ ಬೀರುವ ಸ್ವಭಾವ ಅಂತ ಇಂಗ್ಲಿಷ್ ಬೈಬಲ್ನಲ್ಲಿ ಬರಲ್ಪಟ್ಟಿದೆ, ಹಳೆ ಭಾಷೆಯಲ್ಲಿ. ಅತ್ಯಂತ ಪ್ರಭಾವ ಬೀರುವ ಸ್ವಭಾವ ಈ ಪ್ರಪಂಚದಲ್ಲಿ ಯಾವುದು? Which is the greatest attitude in the world, which gives a much excellency, a influence upon every king and empires. ಎಲ್ಲ ರಾಜ ಮಹಾರಾಜರನ್ನು, ಬಡವರನ್ನು, ದೀನರನ್ನು, ತಂದೆಯನ್ನು, ತಾಯಿಯನ್ನು, ಅಣ್ಣ ತಮ್ಮಂದರನ್ನು, ಒಡೆಯರನ್ನು ಮೆಚ್ಚಿಸುವ ಅತ್ಯಂತ ಪ್ರಭಾವಭರಿತವಾದಂಥ ಸ್ವಭಾವ ಯಾವುದು? ಗೆಲ್ಲುವ ಸ್ವಭಾವ ಯಾವುದು? ಸಾತ್ವಿಕತ್ವ. ಪ್ರೈಸ್ ಲಾರ್ಡ್ ಜೀಸಸ್. ಅದರಲ್ಲಿ ಸಾತ್ವಿಕನು ಹೇಗಿರ್ತಾನೆ? ನಂಬಿಕಸ್ಥನಾಗಿರ್ತಾನೆ. ಆದ ಕಾರಣ ಇಲ್ಲಿ ಹೀಗೆ ಈತನು ನಂಬಿಕಸ್ಥನಾಗಿರುವುದರಿಂದ, ಈತನು ಪ್ರಾಮಾಣಿಕನಾಗಿರುವುದರಿಂದ ಯಾವುದೇ ಲೆಕ್ಕಪತ್ರಗಳಲ್ಲಿ 120 ದೇಶಗಳಿಗೆ ಚಕ್ರವರ್ತಿ, ನೋಡು, ಒಂದು ದೇಶ, ಒಂದು ರಾಜ್ಯ ಅಲ್ಲ, 120 ದೇಶಗಳಿಗೆ ಚಕ್ರವರ್ತಿ ಆಗಿರ್ತಕ್ಕಂಥ ಸೂಪರ್ ಪವರ್ ಪರ್ಷಿಯನ್ ಸಮ್ರಾಟನು ದಾರ್ಯಾವೇಶನು ದಾನಿಯೇಲನನ್ನು ತನ್ನ ಪ್ರಭುತ್ವ, ಬ್ಯಾಬಿಲೋನ್ ಪ್ರಭುತ್ವ ಹೋಯಿತು, ಬ್ಯಾಬಿಲೋನ್ ಸಾಮ್ರಾಜ್ಯ ಹೋಯಿತು, ದಾರ್ಯಾವೇಶನ ಪ್ರಭುತ್ವ, ಪರ್ಷಿಯನ್ ಪ್ರಭುತ್ವ ಬಂದಾಗ ತನ್ನ ಪ್ರಭುತ್ವದಲ್ಲಿ ಕೂಡ ಹಳೆ ಪ್ರಭುತ್ವದಲ್ಲಿ, ಹಳೆ ಸರ್ಕಾರದಲ್ಲಿದ್ದ ವ್ಯಕ್ತಿಯನ್ನು ಸಮಸ್ತ ರಾಜ್ಯದ ಭಾರವನ್ನು, ಲೆಕ್ಕಪತ್ರಗಳನ್ನು ದಾನಿಯೇಲ ಎಂಬ ಪರಮ ಬುದ್ಧಿ, ಪರಮ ಸ್ವಭಾವ, ಅತ್ಯಂತ ಪ್ರಭಾವಭರಿತವಾದಂಥ ಸ್ವಭಾವವುಳ್ಳ ವ್ಯಕ್ತಿಯನ್ನು ಆರಿಸಲು ಮೆಚ್ಚಿದನಂತೆ. ಇಟ್ ಪ್ಲೀಸ್ಡ್ ದ ಎಂಪರರ್ ಆಫ್ ದ ಪರ್ಷಿಯನ್ ಎಂಪೈರ್. ಮೆಚ್ಚಿಸಿತ್ತಂತೆ. ಯಾಕೆ ಇದನ್ನು ಮೆಚ್ಚಿಸಿತ್ತು? ಮತ್ತು ಎಲ್ಲ ಜನರು ಈ ಒಂದು ಪರಿಪಾಲನೆಯಲ್ಲಿ, ಈ ಒಂದು ಪ್ರಭುತ್ವದಲ್ಲಿ ಸುಖದಿಂದ, ಆರೋಗ್ಯದಿಂದ, ಎಲ್ಲ ಜನರಿಗೆ ಯಾವ ಕೇಡು ಬರದಂತೆ, ಯಾವ ಕೊರತೆ ಬರದಂತೆ, ಪ್ರಪಂಚದ ಎಲ್ಲ ವ್ಯಾಪ್ತಿಯಲ್ಲಿ ಎಲ್ಲರೂ ಸಮೃದ್ಧಿಕರವಾಗಿರುವಂತೆ ಪ್ರಾಮಾಣಿಕವಾದ ವ್ಯಕ್ತಿ ತಾನು ಲೆಕ್ಕಪತ್ರಗಳಲ್ಲಿ ಪ್ರಾಮಾಣಿಕ ಮಾತ್ರ, ಪ್ರಜೆಗಳಿಗೆ ಯಾವ ಕೇಡು, ಯಾವ ದ್ರೋಹ, ಯಾವ ಅನ್ಯಾಯ, ಯಾವ ಅಕ್ರಮ, ಯಾವ ದೌರ್ಜನ್ಯ ಆಗದಂತೆ ದಾನಿಯೇಲನನ್ನು ನೋಡಿಕೊಳ್ಳುತ್ತಿದ್ದ. ಇಲ್ಲಿ ಈ ಒಂದು ನಂಬಿಕಸ್ಥನಾದ ವ್ಯಕ್ತಿ ದಾನಿಯೇಲನ ಹೆಸರು 6ನೇ ಅಧ್ಯಾಯಕ್ಕೆ ಬಂದಿದ್ದೇವೆ ನಾವು ಅಧ್ಯಯನದಲ್ಲಿ. ಈತನಲ್ಲಿ ರಾಜ್ಯಭಾರ ಯಾವಾಗ ಸರ್? ಮೊದಲಿಂದಲೂ ಈತನ ಏನಾಗಿದ್ದ? ನಂಬಿಕಸ್ಥನಾಗಿ. ಬ್ಯಾಬಿಲೋನ್ ಸಾಮ್ರಾಜ್ಯದ ಸರ್ಕಾರದಲ್ಲಿ 66 ವರ್ಷ ಕಾಲಕ್ಕೆ ಈತನು ಬ್ಯಾಬಿಲೋನ್ ಸಂಸ್ಥಾನಕ್ಕೆ ಮಾತ್ರ, ರಾಜ್ಯಕ್ಕೆ ಮಾತ್ರ ಗವರ್ನರ್ ಆಗಿದ್ದು, ಪ್ರಾಮಾಣಿಕನಾಗಿ ನಂಬಿಕಸ್ಥನಾಗಿ 66 ವರ್ಷ ಸೇವೆ ಸಲ್ಲಿಸಿದ್ದಾನೆ ಬ್ಯಾಬಿಲೋನ್ ಸಾಮ್ರಾಜ್ಯದ ಪ್ರಭುತ್ವದ ಸಮಯದಲ್ಲಿ. 66 ವರ್ಷ. ದಾರ್ಯಾವೇಶನ ವಯಸ್ಸು ಕೂಡ ಇಲ್ಲ ಅಷ್ಟು. ದಾರ್ಯಾವೇಶ ಎಂಬ ಚಕ್ರವರ್ತಿಯ ವಯಸ್ಸು 62 ವರ್ಷ. ಆ ಸಮಯದಲ್ಲಿ ದಾನಿಯೇಲನಿಗೆ 15 + 66 ಎಷ್ಟಾತ್ರಿ? 81. 15 + 66 81. ಲೆಕ್ಕಗಳು ಬರ್ತಾ ಇದೆ ನನಗೆ. 81
ಲೆಕ್ಕ ಮಾಡೋರು ಭಾಳ ಚೆನ್ನಾಗಿದ್ದಾರಲ್ಲ. 81 ವರ್ಷದ ವೃದ್ಧನು ದಾರ್ಯಾವೇಶಿ ಎಂಬ ಹೊಸ ಪ್ರಭುತ್ವದ, ಪರ್ಷಿಯನ್ ಪ್ರಭುತ್ವದ ಚಕ್ರವರ್ತಿಯ ಹೃದಯವನ್ನು ಮೆಚ್ಚಿಸಿರತಕ್ಕಂಥ, ಹೃದಯವನ್ನು ಗೆದ್ದಿರತಕ್ಕಂಥ ಸಾತ್ವಿಕತ್ವ ಗುಣ ಇವತ್ತಿಗೂ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಆ ದಾರ್ಯಾವೇಶನ ಕಾಲದಿಂದ ಇವತ್ತವರೆಗೂ ಚಕ್ರವರ್ತಿಯಾದ ದಾರ್ಯಾವೇಶನ ಕೆಳಗಿರ್ತಕ್ಕಂಥ ದಾನಿಯೇಲನ ನಂಬಿಕಸ್ತಿಕೆ ವಿಷಯದಲ್ಲಿ ಇವತ್ತುವರೆಗೂ ಸಾರಲ್ಪಡ್ತಾ ಇದೆ. ದೇವರು ದಾನಿಯೇಲನ ಸಂಗಡ ಇದ್ದಿದ್ದಕ್ಕಾಗಿ ದಾನಿಯೇಲನಿಗೆ ಸರ್ವ ಸುಭದ್ರತೆಯನ್ನು ಕೊಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಹೌದು, ಆದರೆ ದೇವರು ದಾನಿಯೇಲನ ಸಂಗಡ ಇದ್ದಾನೆ, ಎಲ್ಲರ ಸಂಗಡ ಇದ್ದಾನೆ. ಆದರೆ ದಾನಿಯೇಲನಿಗೆ ರಕ್ಷಣೆ ಒದಗಿಸಿದ್ದು ಯಾಕೆಂದ್ರೆ ಬಹಳ ಅದ್ಭುತವಾದ ಸಂಗತಿ. ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಂದು ಕಾರ್ಯ ನಿಮ್ಗೆ ತಿಳಿಸಬೇಕು. ಇಲ್ಲಿ 120 ದೇಶದ ದೇಶಾಧಿಪತಿಗಳು ಹಾಗೂ ಆ ದೇಶಾಧಿಪತಿಗಳ ಮೇಲೆ ಇರತಕ್ಕಂಥ 2 ಮುಖ್ಯ ರಾಜ್ಯಪಾಲರು, ಅದರ ಮೇಲೆ ಇರತಕ್ಕಂಥ ಒಂದು ಪ್ರಧಾನ ರಾಜ್ಯಪಾಲರು ಚೀಫ್ ಗವರ್ನರ್ಸ್ ಅಂಡ್ ಪ್ರೈಮ್ ಗವರ್ನರ್ಸ್. ಅರ್ಥ ಆಯ್ತಾ? ಪ್ರಧಾನ ಮಂತ್ರಿ ಅಂತ ಹೇಳಿದೆ. ಪ್ರಧಾನ ರಾಜ್ಯಪಾಲರು, ಅದರ ಮೇಲೆ ಅರಸನಿದ್ದಾನೆ, ಚಕ್ರವರ್ತಿಯಾದ ದಾರ್ಯಾವೇಶನಕ. ಹಲ್ಲೆಲೂಯಾ. ನಾವು ಸರ್ಕಾರ ಚೇಂಜ್ ಆಗಿದೆ, ಈಗ ಪರ್ಷಿಯನ್ ಸಾಮ್ರಾಜ್ಯ ನಡೀತಾ ಇದೆ. ಈ ಚಕ್ರವರ್ತಿ ಕೆಳಗೆ ಕೆಲಸ ಮಾಡ್ತಿರುವಾಗ ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ನೇಮಕ ಆದ ನಂತರನೂ ಇದು ಹೇಗಿದ್ದಾನಂತೆ? ನಂಬಿಕಸ್ಥನಾಗಿದ್ದಾನೆ. ಮೊದಲು ನಂಬಿಕಸ್ಥನಾಗಿದ್ದ, ಆ ಪ್ರಾಮಾಣಿಕತ್ವದಿಂದ ಇರುವುದರಿಂದ ಒಂದು ಬ್ಯಾಬಿಲೋನ್ ರಾಜ್ಯಕ್ಕೆ ಮಾತ್ರ ನಂಬಿಕಸ್ಥನಾಗಿದ್ದ ಗವರ್ನರ್ ಆಗಿ, ಈತನನ್ನು ಬಲ ನಂಬಿಕಸ್ಥನಾದ ಸೇವಕನಿಗೆ ಬಹು ರಾಜ್ಯಗಳ ಮೇಲೆ ಅಧಿಕಾರವನ್ನು ಕೊಟ್ಟ. ಯಾಕೆ ಪ್ರಮೋಟ್ ಆದ ಈ ಮನುಷ್ಯನು? ಯಾಕೆ ಈತನು ಕೃತಾರ್ಥನಾದ, ಪ್ರಮೋಟ್ ಆದ? ನಂಬಿಕಸ್ಥನಾಗಿರುವುದರಿಂದ. ಮೊದಲು ಬಾಬಿಲೋನ್ ಸಾಮ್ರಾಜ್ಯಕ್ಕೆ ಮಾತ್ರ, ಅಂದ್ರೆ ಬಾಬಿಲೋನ್ ಸಂಸ್ಥಾನಕ್ಕೆ, ರಾಜ್ಯಕ್ಕೆ ಮಾತ್ರ ನಂಬಿಕಸ್ಥನಾಗಿದ್ದ. 66 ವರ್ಷ ಸುದೀರ್ಘ ಸರ್ಕಾರಿ ಸೇವೆಯಲ್ಲಿ 81 ವರ್ಷದ ವೃದ್ಧನಿಗೆ ರಿಟೈರ್ಮೆಂಟ್ ಕೊಡಬೇಕು. ಏನು ಕೊಡಬೇಕು? 81 ವರ್ಷದ ವೃದ್ಧನಿಗೆ ರಿಟೈರ್ಮೆಂಟ್ ಕೊಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲರ ಹಲ್ಲೆಲೂಯಾ. ಹಾಗೆ ರಾಜ್ಯಭಾರವನ್ನು ವಿವರಿಸ್ತಿದ್ದ. ಬಹಳ ಜಾಗ್ರತೆ ಗಮನಿಸ್ತೀರಿ. ಈಗ ಈತನು ಪ್ರಾಮಾಣಿಕನಾಗಿದ್ದ, ಯಾವ ತಪ್ಪು ದೋಷ ಇಲ್ಲದವನಾಗಿದ್ದ. ಈತನನ್ನು ಕೊಲ್ಲಲಿಕ್ಕೆ ಯಾಕೆ ಯತ್ನಿಸಿದ್ರು ಬ್ರದರ್? ಬಹಳ ಇಂಪಾರ್ಟೆಂಟ್ ಇದೆ. ಈತನು ಪ್ರಾಮಾಣಿಕನಾದ, ದೇಶವೆಲ್ಲ ಚೆನ್ನಾಗಿ ನಡೀತಾ ಇದೆ, ದೇಶದಲ್ಲಿ ಎಲ್ಲ ಪ್ರಾಮಾಣಿಕವಾಗಿ ನಡೀತದೆ. ಸುಭದ್ರತೆ ಆಗಲಿ, ಆರಕ್ಷಕರ ರಕ್ಷಣೆ ಆಗಲಿ, ಅಥವಾ ಸೈನ್ಯ ಬಲವಾಗಲಿ, ಅಥವಾ ಆರ್ಥಿಕ ಸ್ಥಿತಿ ಆಗಲಿ, ಮತ್ತು ಜನರಿಗೆ ಯಾವ ಕೊರತೆ ಇಲ್ಲ, ಎಲ್ಲ ಮಸ್ತ್ ನಡೀತಾ ಇದೆ. ಈ ಇರುವ ಇಬ್ಬರು ಗವರ್ನರ್ ಕೂಡ ಚೆನ್ನಾಗಿದ್ರು ಬ್ರದರ್, ಒಳ್ಳೆ ನೌಕರಿ ಮಾಡ್ಕೊಂತು, ಅವ್ರಿಗೆ ಬಂಗ್ಲಾ ಇತ್ತು. ಯಾರಿಗೆ? ದಾನಿಯೇಲನ ಮೇಲೆ ದ್ವೇಷ ಕಟ್ಕೊಂಡು ಆತನನ್ನು ಕೊಲ್ಲಬೇಕಂತ ಯತ್ನಿಸಿದ್ರು. ಬಂಗ್ಲಾ ಇತ್ತು, ಗಾಡಿ ಇತ್ತು, ಕಾರ್ ಇತ್ತು, ಮೆನ್ಸ್ ಕಾರ್ ಇತ್ತು, ಮರ್ಸಿಡೀಸ್ ಕಾರ್ ಇತ್ತು, ಅವ್ರಿಗೆಲ್ಲ ಇತ್ತು, ಸುಖವಾಗಿದ್ರು. ಹುನಾತ ಅವನಕ್ಕೂ ನಮ್ಮ ಬ್ರದರ್ ಹೇಳ್ತಾರೆ, ಬೇಕಾಗಿತ್ತು ಅವ್ರಿಗೆ ಅಪ್ಪನ ಕಾಮ್ ಕರ್ಲಿಕ್ಕೆ ಆರಾಮ್ ಹುನಾತ ವಿಷಯ ಬೇಕಾಗಿತ್ತು, ಅವ್ರಿಗೆ ಎಲ್ಲ ಇತ್ತು. ಆದರೆ ದಾನಿಯೇಲನು ಎಲ್ಲ ಒಳ್ಳೆಯದೇ ಮಾಡ್ತಾ ಇದ್ದಾನೆ, ತಪ್ಪು ದೋಷ ಇಲ್ಲ. ಈತನನ್ನು ಕೊಲೆ ಮಾಡುವಷ್ಟಕ್ಕೂ ಕಹಿ ಇವರಲ್ಲಿ ಹೇಗೆ ಬಂತು? ದೇಶವನ್ನು ಸಮಾಧಾನದಿಂದ ಆಳ್ತಾ ಇದ್ದಾನೆ, ಅದು ಸಂತೋಷ ಪಡಬೇಕು. ಮತ್ತು ಎಲ್ಲ ಅಧಿಕಾರವನ್ನು ಕೊಟ್ಟರು, ಅದು ಹೊಟ್ಟೆ ಕಿಚ್ಚು. ಮತ್ತು ಇದನ್ನು ಕೂಡ ರೂಲ್ ಔಟ್ ಮಾಡೋಣ ಬ್ರದರ್. ಅವನು ಎಲ್ಲ ಅಧಿಕಾರ ಪಡ್ಕೊಂಡು ಎಲ್ಲ ಮೇಲಿದ್ದಾನೆ, ಅದು ಕೂಡ ರೂಲ್ ಔಟ್ ಮಾಡೋಣ. ಮತ್ತು ಮೊದಲು ನೆಬೂಕದ್ನೆಚ್ಚರ್ ಹತ್ರ ಸಾಮಾನ್ಯವಾದಂಥ ಗವರ್ನರ್ ಆಗಿದ್ದ, ಮಾಮೂಲಿ ಒಂದು ರಾಜ್ಯಕ್ಕೆ. ಆಮೇಲೆ ಇಲ್ಲಿ ಬಂದ ಕೂಡಲೇ ಪೂರ ಪ್ರಪಂಚದ ಎಲ್ಲ ದೇಶಗಳ ಮೇಲೆ, ನಮ್ಮ ಮೇಲೆ ಕೂಡ ರಾಜಾಧಿಪತಿ ಈತನು ರಾಜ್ಯಪಾಲನು ಪ್ರಮುಖವಾದ ಗವರ್ನರ್ ಆದ ಅಂತೇಳಿ ಹೊಟ್ಟೆ ಕಿಚ್ಚು. ಇದನ್ನು ಕೂಡ ರೂಲ್ ಔಟ್ ಮಾಡೋಣ. ರೂಲ್ ಔಟ್ ಅಂದ್ರೆ ರೂಲ್ ಔಟ್.
ಇವನು ಸಾಮಾನ್ಯವಾದಂಥ ಒಂದು ಕೈದಿ, ದಾಸನಾಗಿ ಬಂದವನು ನಮ್ಮ ಮೇಲೆ ಒಡೆಯನಾಗಿದ್ದಾನಂದ್ರೆ ಆಯ್ತು, ಅದನ್ನು ರೂಲ್ ಔಟ್ ಮಾಡೋಣ ಬ್ರದರ್. ಪಾಪ ಆಯಿತು, ದಾಸನಾಗಿದ್ದವನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಲ್ಲ, ಆಯಿತು ನಮಗಾಗಿಲ್ಲ, ಈತನ ಸಾತ್ವಿಕ ಒಳ್ಳೆ ಗುಣ ಇತ್ತು ಅದಕ್ಕಾಗಿ ಇವನು ಮಾಡಿದ್ರೆ ಅಂತೇಳಿ ಅದನ್ನು ರೂಲ್ ಔಟ್ ಮಾಡಿ ಅವನನ್ನು ಮೆಚ್ಚಿಕೊಳ್ಳೋಣ. ಯಾರನ್ನು? ನಾನೆಲ್ಲ ಮೆಚ್ಚಿಕೊಳ್ಳೋಣ. ಇವರಲ್ಲಿ ಯಾಕೆ ಕೊಲೆ ಮಾಡುವಷ್ಟಕ್ಕೂ, ನಾಶ ಮಾಡುವಷ್ಟಕ್ಕೂ ಕ್ರೂರತ್ವ ಬಂದಿದೆ ಅಂದರೆ ನಾನು ಅಧ್ಯಯನ ಮಾಡ್ತದೆ ಯಾಕೆ ಅನ್ನೋತಕ್ಕಂಥ ಹೇಳಿಯ. आपे भी खा रहा नहीं, हमना भी खाने दे रहा नहीं. ಯಾಕೆಂದ್ರೆ ಈತನು ತಾನೂ ತಿಂತಾ ಇಲ್ಲ, ತಾನೂ ಭ್ರಷ್ಟತೆ ಮಾಡ್ತಾ ಇಲ್ಲ, ತಾನೂ ರಾಜ್ಯ ಸರ್ಕಾರದ ಲೆಕ್ಕಪತ್ರಗಳಲ್ಲಿ ತಾನೂ ತಿಂತಾ ಇಲ್ಲ, ನಮಗೂ ತಿನ್ನಕ್ ಕೊಡ್ತಾ ಇಲ್ಲ ಅಂತೇಳಿ ಇಬ್ಬರಲ್ಲಿ ಇತ್ತು ಬ್ರದರ್ ಇದು. ಆದರೆ ಈ ಇಬ್ಬರು 120 ದೇಶಾಧಿಪತಿಗಳನ್ನು ಕೂಡಿಕೊಂಡು ಒಂದು ದೊಡ್ಡ ಹೊಲಸಂಚು ರಚಿಸಿದ್ದಾರೆ. ಈತನು ನೋಡ್ರಿ, ಯಾವತ್ತು ನೋಡ್ರಿ, ಇನ್ನೇ ರಯತಕ್, ಯಾರು ಇವನು ಇರುತ್ತಕ್ಕ ನಾವು ತಿನ್ನುವುದಿಲ್ಲ, ನಾವು ಮೇಲೆ ಬರೋದಿಲ್ಲ, ನಾವು ಶ್ರೀಮಂತರಾಗುವುದಿಲ್ಲ, ಇವನನ್ನು ಏನು ಮಾಡಬೇಕು? ತೆಗೆದಾಗಬೇಕು. ಅವನಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದ್ರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಬ್ರದರ್. ಎಲ್ಲರಿಗೂ ಒಳ್ಳೇದಾಗ್ತಾರೋ ಪ್ರಾಬ್ಲಮ್ ಇಲ್ಲ, ಅದು ರೂಲ್ ಔಟ್ ಮಾಡೋಣ. ಅವನು ದಾಸನಾಗಿದ್ದರೂ ಅವನ ಮೇಲೆ ಬಂದರೆ ಅದಕ್ಕೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಆಮೇಲೆ ಅವನೂ ತಿನ್ನಾಕತ್ತಿಲ್ಲ, ಅವನೂ ಭ್ರಷ್ಟತೆಯಿಂದ ದೋಚ್ಕೊಳ್ತಾ ಇಲ್ಲ, ನಮ್ಮನ್ನು ದೋಚ್ಕೊಂಡು ಶ್ರೀಮಂತರಾಗಲಿಕ್ಕೆ ಬಿಟ್ಕೊಡ್ತಾ ಇಲ್ಲ, ಮತ್ತು ಕೆಳಗಿದ್ದ 120 ದೇಶಾಧಿಪತಿಗಳಿಗೆ ತಿನ್ನಕ್ಕೆ ಕೊಡ್ತಾ ಇಲ್ಲ. ವೈರತ್ವ ಎಲ್ಲಿ ಹುಟ್ಟಿದೆ ಅನ್ನೋದು ನಾವು ನೋಡ್ತಾ ಇದ್ದೆ. ಕರೆಕ್ಟ್ ವೈರತ್ವ. ರಾಜ್ಯಪಾಲನಾದ ದಾನಿಯೇಲನು 120 ದೇಶಾಧಿಪತಿಗಳು ದಾನಿಯೇಲನ ಹತ್ರ ಲೆಕ್ಕಪತ್ರವನ್ನು ತೆಗೆದುಕೊಂಡು ಬಂದಾಗ, ಆ ಇಬ್ಬರ ಹತ್ರ ಲೆಕ್ಕಪತ್ರವನ್ನು ಕೊಡುವಾಗ, ಆ ಇಬ್ಬರು ಮಾತ್ರ ಅಲ್ಲ, 120 ದೇಶದವರು ಎಲ್ಲರೂ ಕೂಡಿ ದಾನಿಯೇಲನ ಹತ್ರ ಬಂದು ದಾನಿಯೇಲನ ಹತ್ರ ಆ ಲೆಕ್ಕವನ್ನು ಒಪ್ಪಿಸುವಾಗ, ಟ್ಯಾಕ್ಸ್ ತೆರಿಗೆಗಳನ್ನು ಒಪ್ಪಿಸುವಾಗ, ಕಪ್ಪ ಕಾಣಿಗಳು ಒಪ್ಪಿಸುವಾಗ, ವರ್ಷಕ್ಕೆ ಒಪ್ಪಿಸುವಾಗ, ಸರ್ 100 ಶೇರ್, ಏನಂದ್ರೆ 100 ಶೇರ್ ಅಥವಾ 1000 ಬಂಗಾರು ನಾಣ್ಯಗಳು ನಾವು ಟ್ಯಾಕ್ಸ್ ತಂದಿದ್ದೇವೆ ಸರ್. ಆದರೆ ನಾವು 90,090 ಅಂದರೆ 900 ನಾಣ್ಯಗಳ ವಿಷಯದಲ್ಲಿ ಲೆಕ್ಕ ಕೊಡ್ತೇವೆ. ಮತ್ತು ಗವರ್ನರ್, ನೀವು 10% ನೀವು ಇಟ್ಕೋರಿ, 10% ನಾವು ಇಟ್ಕೋತೇವೆ. ಮತ್ತು ರಾಜನಿಗೆ 10% ನೀವು ಇಟ್ಕೋರಿ, ಇಬ್ಬರು ಮೇಲಿನವರು. ಅವರಾದ ಮೇಲೆ ರಾಜನ ಕಡೆ ಹೋಗಿರುವ 70% ಆಗ್ತದೆ. ಆಗ ಗವರ್ನರ್ ಹತ್ರ ಲೆಕ್ಕ ಕೊಡ್ತಾ ಇದ್ರು. ಎಲ್ಲ ಬಂದು ಎಲ್ಲ ಗವರ್ನರು, ಇಬ್ಬರು ಗವರ್ನರ್ ಲೆಕ್ಕ ಕೊಡ್ತಾ ಇದ್ರು. ಲೆಕ್ಕ ಕೊಡ್ತಾ ಇರುವಾಗ ಗವರ್ನರ್ಗೆ, ದಾನಿಯೇಲ್ ಒಡೆಯರೇ, ನಮಗೆ 80,000 ಅಂದರೆ 80,000 ನಾಣ್ಯಗಳು ಬಂದಿದ್ದಾವೆ ಟ್ಯಾಕ್ಸ್ ಆಗಿ ಅಂತ ಹೇಳಿದ್ಕೊಳ್ಳಿ. ಹೌದಾ, ಸರಿ, ಯಾವ ದೇಶದವ್ರು ಎಷ್ಟು ಕೊಟ್ಟರು? ಎಲ್ಲ ಲೆಕ್ಕವನ್ನು ಕೊಟ್ಟಿರುವಾಗ 80,000 ಬಂದಿದೆ ಸರ್ ಅಂತ. ಆದರೆ ನನಗೆ ತಿಳಿದು ಬಂದಿದ್ದು 1000 ಬಂಗಾರು ನಾಣ್ಯಗಳು ಟ್ಯಾಕ್ಸ್ ಬಂದಿದೆ ಎಂಬುದಾಗಿ ತಿಳಿದು ಬಂದಿದೆ. ಏನಂತೀರಿ ಈ ಮಾತಿಗೆ? ಸರ್ ಗೊತ್ತಾ ಸರ್, ರಾಜ್ಯ ಕಾಲದಲ್ಲಿ ಭಾಳ ಸೀರಿಯಸ್ ಸರ್, ಗೊತ್ತಾಯ್ತು ಸರ್ ಒಂದು ಕೆಲಸ ಮಾಡೋಣ ಸರ್, ತಪ್ಪಾಯ್ತು ಸರ್, ನೀವು 10 ತಗೋರಿ, ಅರಸನಿಗೆ ಎನ್ಸ್ಕೊಡ್ರಿ 70,000 ನಾಣ್ಯಗಳು ಅರಸನ ಟ್ಯಾಕ್ಸ್ನ ಖಜಾನೆಗೆ ಹಾಕ್ರಿ ಅಂತ ಹೇಳಿದ್ಕೊಳ್ಳಿ. ದಾನಿಯೇಲನು ಸಾಧ್ಯವಿಲ್ಲ, ನಾನು ನನ್ನ ಒಡೆಯನಾದ, ನನ್ನನ್ನು ಪರಿಪಾಲಿಸ್ತಕ್ಕಂಥ ಚಕ್ರವರ್ತಿಯಾದ ನೆಬೂಕದ್ನೆಚ್ಚರನಿಗೂ ನಾನು ದ್ರೋಹ ಮಾಡಲಿಲ್ಲ. ಹೊಸದಾಗಿ ಬಂದಿರತಕ್ಕಂಥ ಯಾರು ದಾರ್ಯಾವೇಶನಿಗೂ ನಾನು ದ್ರೋಹ ಮಾಡಲಿಕ್ಕಾಗಲ್ಲ. ಒಂದು ಕೆಲಸ ಮಾಡ್ರಿ, ಆ ದೇಶಾಧಿಪತಿಗಳನ್ನು ಕರೆದು ಅವರ ಕಡೆಯಿಂದ ಸುಮಾರು ಏನೇನು ಅವರು ಬಚ್ಚಿಟ್ಕೊಂಡ್ರೆ ಅದೆಲ್ಲ 80,000, 10,000, 10,000, 100,000, 1000ದಲ್ಲಿ 1000, 80,000, 10,000 ಒಲ ಹೌದು 1000ದಲ್ಲಿ 80 ನಾಣ್ಯಗಳು ಅಥವಾ 70 ನಾಣ್ಯಗಳು, ಹೀಗೆ ಬಂಗಾರ ನಾಣ್ಯಗಳು ಎಂಬುದಾಗಿ ತಿಳ್ಕೊಳ್ಳೋಣ. ಅವ್ರ ಹತ್ರ ಎಷ್ಟಿದೆ ಅಷ್ಟೆಲ್ಲ ತೆಗೆದುಕೊಂಡು ಬನ್ನಿರಿ. ಆವಾಗ ರಾಜದ್ರೋಹ ಎಂಬುದಾಗಿ ಹೇಳ್ತಾರೆ. ಇದಕ್ಕೇನಂತಾರೆ? ರಾಜದ್ರೋಹಿ. ಇವ್ರಿಗೇನಿಲ್ಲ,
ಕ್ಷಮಾಪಣೆ ಇಲ್ಲ, ನರಹತ್ಯೆ ಮಾಡ್ತಾರೆ ಅವ್ರನ್ನು. ಅವ್ರಿಗೇನು ಮಾಡ್ತಾರೆ? ಮರಣದಂಡನೆ ಕೊಡ್ತಾರೆ ಅವರಿಗೆ. ರಾಜದ್ರೋಹಿಗಳು. ಆದರೂ ದಾನಿಯೇಲನು, ಆಯಿತು ಸರ್, ತಪ್ಪಾಯಿತು, ಪರವಾಗಿಲ್ಲ, ನಿಮ್ಮ ಎಲ್ಲ ಟ್ಯಾಕ್ಸ್ಗಳನ್ನು ಕೊಡ್ರಿ, ನಾನು ಅರಸನಿಗೆ ಅದನ್ನು ಕೊಡ್ತೇನೆ. ಈಗ ದಾನಿಯೇಲನ ಕಡೆ ಇವರೆಲ್ಲರ ತಪ್ಪು ಒಪ್ಪುಗಳು ದೋಷಗಳೆಲ್ಲ ಇದೆ. ಆದರೆ ದಾನಿಯೇಲನು ಅವರನ್ನು ದಯದಿಂದ ಕರುಣೆಯಿಂದ ಅವರನ್ನು ಕ್ಷಮಿಸ್ತಾ ಅವರ ಮೂಲಕವಾಗಿ ಬರ್ತಕ್ಕಂಥ ಎಲ್ಲ ಕಾಣಿಕೆಗಳನ್ನು ಅಂದರೆ ಟ್ಯಾಕ್ಸ್ಗಳನ್ನು, ತೆರಿಗೆಗಳನ್ನೆಲ್ಲ ಸಂಗ್ರಹಿಸಿ ಅರಸನಿಗೆ ಸರಿಯಾಗಿ ಒಪ್ಪಿಸ್ತಿದ್ದ. ಅದಕ್ಕಾಗಿ ಹೇಳ್ತಾನೆ ಆತನು ನಂಬಿಕಸ್ಥನಾಗಿದ್ದ ಅಂತಿದೆ. ಲೆಕ್ಕಪತ್ರಗಳು ಒಪ್ಪಿಸೋದಕ್ಕಾಗಿ ದಾರ್ಯಾವೇಶನ ಸರ್ಕಾರದಲ್ಲಿ ಬಂದಾನೆ. ದಾರ್ಯಾವೇಶನ ಸರ್ಕಾರದಲ್ಲಿ ಕೂಡ ಹೇಗಿದ್ದಾನೆ ಆತನು? ಬಹಳ ಪ್ರಾಮಾಣಿಕನಾಗಿದ್ದಾನೆ. ಇವರು ಮೊದಲು ರೂಢಿಯಾಗಿದ್ದವರು. ಇವರು ಯಾರು? ಹುಟ್ಟಿದ್ದಾಗಿಂದ ರೂಢಿಯಾಗಿರ್ತಕ್ಕಂಥವ್ರು. ದಾರ್ಯಾವೇಶನ ಕಡೆ ಇರತಕ್ಕಂಥ ರಾಜ್ಯಪಾಲರು ಹಾಗೂ ದೇಶಾಧಿಪತಿಗಳೆಲ್ಲ ತನ್ನ ಪಕ್ಷದಲ್ಲಿರ್ತಕ್ಕಂಥ ತನ್ನ ಜನರನ್ನು ದೇಶಾಧಿಪತಿಗಳನ್ನಾಗಿ 120 ದೇಶಗಳಿಗೆ ದೇಶಾಧಿಪತಿಗಳನ್ನಾಗಿ ನೇಮಿಸಿದ ವ್ಯಕ್ತಿ. ಇಂಥ ಸಮಯದಲ್ಲಿ ಈ ದೇಶಾಧಿಪತಿಗಳಿಗೂ ಮತ್ತು ಆ ಇಬ್ಬರು ಗವರ್ನರ್ಗೂ ನಾವು ಸ್ವಕೀಯ ದೇಶದವರಾಗಿದ್ದು ಒಂದು ದಾಸನು ನಮ್ಮನ್ನು ತಾನು ಪ್ರಾಮಾಣಿಕನಾಗಿರುವುದು ಅಷ್ಟೇ ಅಲ್ಲದೆ, ಆಯಿತು, ಓಕೆ, ತಾನು ಒಳ್ಳೆ ದಾಸನು ಆಯಿತು, ಸಾತ್ವಿಕನು ಆಯಿತು, ಎಲ್ಲ ಆಯಿತು, ಈಗ ಅವನ ಸಾತ್ವಿಕತ್ವದಿಂದ ಅವನ ದಯ ಕೆಳಗೆ ನಾವೇನಿದೆ, ಅವನು ನಮ್ಮ ಅಪರಾಧಗಳನ್ನು ಹಿಡಿದಿದ್ದಾನೆ, ನಮ್ಮ ದಯ ಕೆಳಗೆ ನಾವು ಒತ್ತಿರಬೇಕಾ? ಈತನು ಪ್ರಾಮಾಣಿಕನಾಗಿರೋದ್ರಿಂದ ಪ್ರಾಮಾಣಿಕ ವ್ಯಕ್ತಿ ಇರೋ ತನಕ ನಾವು ತಿನ್ನಲಿಕ್ಕೆ, ನಾವು ಭ್ರಷ್ಟತೆಗೆ ಏನಾಗುವುದಿಲ್ಲ, ಅವಕಾಶವಾಗುವುದಿಲ್ಲ. ಎಷ್ಟುವರೆಗೆ ಇವನನ್ನು ಕೊಂದು ಹಾಕುವಷ್ಟಕ್ಕೂ ಕಹಿ ಕಟ್ಕೊಂಡ್ರೆ ನೆನಪಿಟ್ಕೊಳ್ರಿ ಬ್ರದರ್, ಎಂಥ ದ್ರೋಹಿಗಳು ಇವರು ಎಂಬುದಾಗಿ. ಏನೋ ಕೆಲಸದಿಂದ ತಪ್ಪು ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲಿ ಅವನು ಏನಾದ್ರು ತಪ್ಪು ಮಾಡ್ತಾನೋ, ಏನಾದ್ರು ಕಳು ಮಾಡ್ತಾನೋ, ಏನಾರು ಲೆಕ್ಕದಲ್ಲಿ ತಪ್ಪು ಹೇಳ್ತಾನೋ, ಅಥವಾ ಏನು ಮಾಡಿದ್ರು ಅವನಲ್ಲಿ ತಪ್ಪು ಹಿಡ್ಲಿಕ್ಕೆ ಆಗ್ತಾನೆ. ಯಾಕಂದ್ರೆ ಪ್ರಾಮಾಣಿಕನಾಗಿದ್ದಾನೆ, ಯಾಕಂದ್ರೆ ನಂಬಿಕಸ್ಥನಾಗಿದ್ದಾನೆ. ಈ ಸಮಯದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಪೂರಾ 120 ದೇಶಾಧಿಪತಿಗಳು ಬ್ರದರ್, ಇಬ್ಬರು ಗವರ್ನರ್ಸ್ ಕೂಡಿ ದೊಡ್ಡ ಮೀಟಿಂಗ್ ಅನ್ನು ಮಾಡಿ, ದೊಡ್ಡ ಕೂಟವನ್ನು ನಡೆಸಿ ಈತನನ್ನು ಹೇಗೆ ತಪ್ಪುಗಳಲ್ಲಿ ಸಿಕ್ಕಿಸಬೇಕು. ಯಾಕೆಂದ್ರೆ ಹೇಳ್ತಾರೆ, ಇವನು ತನ್ನ ದೇವರ ನ್ಯಾಯ ಪ್ರಮಾಣವನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ವ್ಯಕ್ತಿ. ಎಲ್ಲ ಗಮನಿಸಿದ್ರು, ಅವನಲ್ಲಿ ಎಲ್ಲ ಗಮನಿಸಿದ್ರು. ಹೇಗೆ ಮಾಡೋನು? ಎಲ್ಲ ಮೀಟಿಂಗ್ ನಡೀತಾ ಇದೆ, ರಾಜ್ಯಪಾಲರು ಎಲ್ಲ ಮೀಟ್ ಮಾಡ್ತಾರೆ. ಇವನು ಯೆಹೋವ ದೇವರ ನ್ಯಾಯ ಪ್ರಮಾಣಗಳನ್ನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ, ಎಷ್ಟು ಮಾಡಿದ್ರು ಇವನ ನಂಬಿಕಸ್ತಿಕೆಯಿಂದ ಅವನನ್ನು ಹಿಡಿಲಿಕ್ಕಾಗ್ತಲ್ಲ. ಈಗ ಅವನ ಪ್ರಾಮಾಣಿಕತ್ವದಲ್ಲೇ ನಾವು ಇವನನ್ನು ಸಿಗಿಸಬೇಕನ್ನತಕ್ಕಂಥ ದೊಡ್ಡ ಕುತಂತ್ರವನ್ನು ರಚಿಸಿದ್ರು. ಯಾರು? ದೇಶಾಧಿಪತಿಗಳು ಹಾಗೂ 120 ದೇಶಾಧಿಪತಿಗಳು ಹಾಗೂ ಉಳಿದ ಮುಖ್ಯ ರಾಜ್ಯಪಾಲರು ರಚಿಸಿ ನೋಡಿದ್ರೆ ಎಲ್ಲ ಪ್ಲಾನ್ ಮಾಡಿದ್ರು ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕಡೆಯಿಂದ ಏನು ಮಾಡಿದ್ದಾರೆ? ದಾನಿಯೇಲನನ್ನು ತಪ್ಪು ಹಿಡಿಯೋದಕ್ಕಾಗಿ, ತಪ್ಪು ದೋಷ ಹಿಡಿಯೋದಕ್ಕಾಗಿ ನಿಂದೆ ಮಾಡಿ ಈತನನ್ನು ಸೆರೆಮನೆಯಲ್ಲಿ ಹಾಕಬೇಕು, ಡ್ಯೂಟಿಯಿಂದ ದೊಡ್ಡ ರಾಜ್ಯ ಸರ್ಕಾರದ ಪದವಿಯಿಂದ ತೆಗೆದು ಹಾಕಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರು, ಪ್ರಯತ್ನ ಮಾಡಿದ್ರು. ಮತ್ತು ಇನ್ನೊಂದು ಪ್ರಯತ್ನ ಮಾಡಿದ್ರು ಬ್ರದರ್, ಅದು ಕೂಡ ಆಗಿಲ್ಲಂತೆ. ಏನು ಪ್ರಯತ್ನ ಮಾಡಿದ್ರು? ಈತನನ್ನು ಹೇಗಾದ್ರೂ ಮಾಡಿ ಕೊಲೆ ಮಾಡಿಸ್ಬೇಕೆಂಬುದಾಗಿ ಪ್ರಯತ್ನ ಮಾಡಿದ್ರು. ಆದರೂ ಮಾಡಲಿಕ್ಕಾಗಿಲ್ಲ. ಯಾಕೆ? ಚಕ್ರವರ್ತಿಯಾದ ದಾರ್ಯಾವೇಶನ ಸುಭದ್ರತೆಯ ಪಡೆಯ ಸುತ್ತಲೂ ಸುರಕ್ಷಿತನಾಗಿರ್ತಕ್ಕಂಥ ವ್ಯಕ್ತಿ. ಸೂಜಿನು ಆ ಚಕ್ರವರ್ತಿಯ ಸುಭದ್ರತೆಯ ಪಡೆಯನ್ನು ದಾಟಿ ಹೋಗಲಾರದಂತ ಸುರಕ್ಷಿತನಾಗಿ ಆ ರಾಜ್ಯದಲ್ಲಿದ್ದನಂತೆ ಆತನು. ಎಲ್ಲ ಹೇಳ್ತಾರೆ ಹಲ್ಲೆಲೂಯಾ. ನಿನ್ನ ಗೂಡಾರದ ಸಮೀಪಕ್ಕೆ ಯಾವ ಕೇಡು ಬರಲಾರದು, ಯಾವ ಉಪದ್ರವ, ಯಾವ ಮಾರಕ ಸೋಂಕು, ಕಣ್ಣಿಗೆ ಕಾಣಲಾರ್ದ ದುಷ್ಟ ವೈರಾಣುಗಳು ಕೂಡ ಆತನನ್ನು ಮುಟ್ಲಿಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಈತನ್ನು ಕೊಲೆ ಮಾಡಬೇಕಂದ್ರೂ ಅರಸನ Z+ ಅಲ್ಲ, ಸುಪ್ರೀಂ ಪ್ರೊಟೆಕ್ಷನ್. ಯಾವುದು? ಚಕ್ರವರ್ತಿಯಾದ ಪರ್ಷಿಯನ್ ಸಾಮ್ರಾಜ್ಯದ ಸಮ್ರಾಟನ ಸುರಕ್ಷಾ ಭದ್ರತೆ ಅವನ ಸುತ್ತಲೂ. ಯಾರ ಸುತ್ತಲೂ? ದಾನಿಯೇಲನ ಸುತ್ತಲೂ. ಆತನ ಮಲಗುವಾಗ, ಆತನ ಹೋಗುವಾಗ, ಆತನ ಬರುವಾಗ ಸರ್ವ ಸುಭದ್ರತೆಯಲ್ಲಿ ಸರ್ವೋಚ್ಚವಾದಂಥ ಭದ್ರತೆ ಅವನಿಗಿತ್ತು. ಅದಕ್ಕಾಗಿ ದಾನಿಯೇಲನ ಏನು ಮಾಡ್ಲಿಕ್ಕಾಗಿಲ್ಲ, ಕೊಲೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ.
ಕೈಸಾ ಭಿ ಮಾರ್ನಾ ಇಸೆ. ಆಗ ಈ ಒಂದು ರಾಜ್ಯಪಾಲರು ಎಷ್ಟು ಜಾಣರು ನೋಡ್ರಿ. ಅರಸನನ್ನು ಹೇಗಾದ್ರೆ ಮಾಡಿ ಇವನ ನ್ಯಾಯ ಪ್ರಮಾಣವನ್ನು ಇವನು ಅನುಸರಿಸಿರ್ತಕ್ಕಂಥ ಆ ದೇವರ ನ್ಯಾಯ ಪ್ರಮಾಣದ ನಿಮಿತ್ತವೇ ಈತನು ಏನಾಗಿದ್ದಾನೆ? ಸಾತ್ವಿಕನು, ಉತ್ತಮ, ಗುಣಶಾಲಿ ಆಗಿದ್ದಾನೆ. ಅರಸನನ್ನು ಮೆಚ್ಚಿಸಿಬಿಟ್ಟಿದ್ದಾನೆ. ಇವನು ಯಾವ ದೇವರ ನ್ಯಾಯ ಪ್ರಮಾಣ ಅನುಸರಿಸ್ತಾನ ಆ ದೇವರ ನ್ಯಾಯ ಪ್ರಮಾಣದಲ್ಲಿ ಇವತನನ್ನು ಸಿಗಿಸಬೇಕು ಅನ್ನತಕ್ಕಂಥ ದುರುದ್ದೇಶ, ಕುತಂತ್ರವನ್ನು ಈ 2 ರಾಜ್ಯಪಾಲರು ಹಾಗೂ 120 ದೇಶದ ಜನರು ಎಲ್ಲರೂ ಸೇರಿ ಒಟ್ಟುಗೂಡಿ ಸಿಗಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲ ಯತ್ನಿಸಿದರು, ಅಧ್ಯಯನ ಮಾಡಿದರು. ಕೊನೆಗೆ ಗೊತ್ತಾಯ್ತು, ದಾನಿಯೇಲನು ಲೆಕ್ಕಪತ್ರಗಳಲ್ಲಿ ಕೂಡ ಸಿಗೋನಲ್ಲ, ದಾನಿಯೇಲನು ಯಾವ ತಪ್ಪುಗಳಲ್ಲಿ ಸಿಗೋನಲ್ಲ, ದಾನಿಯೇಲನು ತನ್ನ ಅರಸನಿಗೆ ಒಡೆಯನು, ತನ್ನ ಒಡೆಯನಿಗೆ ನಂಬಿಕಸ್ಥನು, ದಾನಿಯೇಲನು ಸಾತ್ವಿಕನು, ದಾನಿಯೇಲನು ಜ್ಞಾನದಲ್ಲಿ ನಿಪುಣನು, ದಾನಿಯೇಲನು ತಿಳುವಳಿಕೆಯಲ್ಲಿ ಪ್ರವೀಣನು, ದಾನಿಯೇಲನು ವಿಜ್ಞಾನದಲ್ಲಿ ವಿದ್ವಾಂಸನು, ದೇಹದಲ್ಲಿ ನಿರ್ದೋಷಿ, ಸರ್ವಸುಂದರಿ. ದಾನಿಯೇಲನಲ್ಲಿ ಏನು ತಪ್ಪಿಡಲಿಕ್ಕಾಗ್ತಾ ಇಲ್ಲ ಎಂಬುದಾಗಿ ಎಲ್ಲ ಹುಡುಕ್ತಾ ಇದ್ರೆ ದಾನಿಯೇಲನು ಎಲ್ಲರೂ ಅಲ್ಲೂಯ್ಯ ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ಬರಲಿಕ್ಕೆ ಮುಂಚೆಯಿಂದಲೂ, ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ ಬಂದ ನಂತರನು 15 ವರ್ಷದ ಯುವಕನಾಗಿ ಬಂದಿದ್ದಾನೆ. ಎಲ್ಲೇ? ಬ್ಯಾಬಿಲೋನ್ ಸರ್ಕಾರ ನಡೀತಾ ಇರುವಾಗ, ಅಂದಿನಿಂದ ಪರ್ಷಿಯನ್ ಸಾಮ್ರಾಟ ನಡೀತಾ ಇರುವಾಗಲೂ 66 ವರ್ಷಗಳು ಕೂಡ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದನು. ಪ್ರೈಸ್ ಲಾರ್ಡ್ ಜೀಸಸ್. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ ಆ ವ್ಯಕ್ತಿ. ಒಂದು ಪ್ರಾಮಾಣಿಕವಾದ ವ್ಯಕ್ತಿ. ಗಂಭೀರವಾಗಿ ಹೇಳ್ತಿರಲಿಲ್ಲ, ತನ್ನ ದೇವರ ವಾಕ್ಯವನ್ನು ಎಷ್ಟು ಮಾತ್ರಕ್ಕೂ ಮೀರದ ಅಮಾಯಕನು 3 ಆವರ್ತಿ ಪ್ರಾರ್ಥನೆ ಮಾಡತಕ್ಕಂಥ 66 ವರ್ಷಗಳು. ಎಷ್ಟು ಸಮಯ, ಎಷ್ಟು ಕೆಲಸ ಇದ್ರೂ ಕೂಡ 3 ಆವರ್ತಿ ಪ್ರಾರ್ಥನಾ ಹಾದು ಯಾವಾಗಲೂ ಕರ್ತನನ್ನು ಸೇವಿಸುವನಾಗಿದ್ದ ವ್ಯಕ್ತಿ. ಒಂದು ಕ್ಷಣವಾಗಲಿ, ಒಂದು ದಿನವಾಗಲಿ, ಒಂದು ವಾರವಾಗಲಿ, ಒಂದು ತಿಂಗಳವಾಗಲಿ ದೇವರನ್ನು ಸೇವಿಸಲಾರದ ದಿನವಿಲ್ಲ, ದೇವರ ಮಾತ ಅನುಸಾರವಾಗಿ ನಡೆಯಲಾರದಂಥ ಕ್ಷಣವಿಲ್ಲದ ವ್ಯಕ್ತಿ. ದಿನಕ್ಕೆ 3 ಆವರ್ತಿ ಕಟ್ಟುನಿಟ್ಟಾಗಿ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿ. ಈತನಲ್ಲಿ ಒಂದೇ ತಪ್ಪು ನೋಡಿದ್ರು, ಈತನನ್ನು ಹೇಗಾದರೂ ಹಿಡಿಸ್ಬೇಕಂದ್ರೆ ಒಂದು ಕಾರ್ಯ ಮಾಡಬೇಕು. ಅರಸನನ್ನು ಪ್ರಾರ್ಥಿಸುವಂತೆ ಮಾಡಬೇಕು. ಅರಸನೊಂದು ಶಾಸನವನ್ನು ಬಿಡುಗಡೆ ಮಾಡಬೇಕು. ಅರಸರಿಗೆ ಆ ಶಾಸನದಲ್ಲಿ ರುಜು ಹಾಕಿಸ್ಕೊಳ್ಬೇಕು. 30 ದಿನ ಅವಧಿಯಲ್ಲಿ ಬ್ರದರ್ 30 ಕ್ಷಣಲ 3 ದಿನಾನೂ ಆತನು ಪ್ರಾರ್ಥನೆ ಮಾಡದೇ ಇರಲಿಲ್ಲ. ದಿನಕ್ಕೆ ಎಷ್ಟು ಆವರ್ತಿ? 3 ಆವರ್ತಿ. ಸೇವೆ ಯಾವಾಗಲೂ. ಪ್ರೇಯರ್ ಓನ್ಲಿ 3 ಟೈಮ್, ಬಟ್ ಸರ್ವಿಸ್ ಈಸ್ 24 hours for 365 days, for years and forever. Hallelujah. ಪ್ರಾರ್ಥನೆ ಮಾಡ್ತಾ ಈತನು ಏನು ಮಾಡಿದ್ರು ಕೂಡ ತನ್ನ ದೇವರ ಹತ್ರ ಬೇಡೋದನ್ನು ಬಿಟ್ಟು ಬಿಡುವುದಿಲ್ಲ. ಆರಾಧಿಸೋದಲ್ಲ, ಈತನು ಸೇವೆಯಲ್ಲಿ ಕಂಟಿನ್ಯೂ ಇದ್ದಾನೆ. ಆದರೆ ಈತನು ಪ್ರಾರ್ಥನೆ ಮಾಡೋದನ್ನು, ದೇವರ ಹತ್ರ ಬೇಡೋದನ್ನು ಮಾತ್ರ ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಇಷ್ಟು ದೊಡ್ಡ ಮೀಟಿಂಗ್ ನಡೆಸಿ, ದೊಡ್ಡ ಕುತಂತ್ರ ನಡೆಸಿ ಅರಸನಿಗೆ ಏನು ಮಾಡಬೇಕು? ಅರಸನನ್ನು ಈ ಶಾಸನವನಿಗೆ ರುಜು ಹಾಕಲಿಕ್ಕೆ ಆತನ ಏನು ಮಾಡಬೇಕು? ಒಪ್ಪಿಸಬೇಕು. ಅರಸನು ಅಷ್ಟು ಮೂರ್ಖನು. ಆದರೆ 120 ದೇಶಾಧಿಪತಿಗಳು, ಪ್ರಧಾನರು ಹಾಗೂ 2 ರಾಜ್ಯಪಾಲರು, ಪ್ರಪಂಚದ ಎಲ್ಲ ಈಗ ಮೇಲೆ 2 ರಾಜ್ಯಪಾಲರು ಅರಸನನ್ನು ಮೆಚ್ಚಿಸಬೇಕು. ಹೆಂಗೆ ಮಾಡ್ಬೇಕ್ರೀಗ? ಅರಸನನ್ನು ಸಹಿ ಹಾಕಿಸ್ಬೇಕು. ಅರಸನು ಸಹಿ ಹಾಕಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಿದೆ? ಆಗಿನ ಕಾಲದ ರಾಜ್ಯನೀತಿ, ಎಲ್ಲವೇ ರಾಜ್ಯನೀತಿ ಏನಿತ್ತಂದ್ರೆ, ನಿಮ್ಮ ದೇವರುಗಳನ್ನು ಆರಾಧಿಸಬಾರದು, ನಿಮ್ಮ ಜನರನ್ನು ಪೂಜಿಸಬಾರದು, ಬೇಡಿಕೊಳ್ಳಬಾರದು ಅಂತೇಳಿ ಆಜ್ಞೆ ಹೊರಡಿಸ್ಲಿಕ್ಕೆ. ಯಾಕಂದ್ರೆ ಅರಸನು ಅವರಿಗಿರ್ತಕ್ಕಂಥ ಮಾನವ ಹಕ್ಕುಗಳಿಗೆ ವಿರೋಧವಾಗಿ ನ್ಯಾಯ ಪ್ರಮಾಣವನ್ನು, ಲಾ ಪಾಸ್ ಮಾಡೋದಿಲ್ಲಾಗಿದ್ದ. ಯಾಕಂದ್ರೆ ನಾವೆಲ್ಲಿ ನೋಡಿದೇವೆ ಈ ನ್ಯಾಯ ಪ್ರಮಾಣ? ದಾರ್ಯಾವೇಶ ಅರಸನ ಕಡೆ ನೋಡಿ, ನೆಬೂಕದ್ನೆಚ್ಚರ್ ಅರಸನ ಕೊಡಿದ್ರೆ ಒಂದು ದೊಡ್ಡ ಪ್ರತಿಮೆಯನ್ನು ಮಾಡಿದ. ಆ ಪ್ರತಿಮೆಗೆ ಎಲ್ಲರೂ ಆರಾಧಿಸಬೇಕು, ಆದರೆ ತಮ್ಮ ದೇವರುಗಳನ್ನು ಆರಾಧಿಸಬಾರ್ದು ಅಂತ ಹೇಳಿಲ್ಲ ಅಲ್ಲೇ. ನಾನು ಮಾಡಿದ್ದ ಪ್ರತಿಮೆಯನ್ನು ಆರಾಧಿಸಿದ್ರೆ ನಿಮ್ಮ ದೇವರನ್ನು ಆರಾಧಿಸುವ, ಅದಕ್ಕೆ ತಡೆ ಮಾಡಿಲ್ಲ. ಆದರೆ ಇಲ್ಲಿ ಇನ್ನೊಂದು ನ್ಯಾಯ ಪ್ರಮಾಣ, ಲಾ ಪಾಸ್ ಮಾಡಿದ್ದಾರೆ.
ಒಂದು ಬಿಲ್ ಪಾಸ್ ಮಾಡಿದ್ದಾರೆ, ಪಾಸ್ ಮಾಡ್ಲಿಕ್ಕೆ ಯತ್ನಿಸ್ತಾ ಇದ್ದಾರೆ. ಏನಂತ ತಿಳ್ಕೊಂಡು, ಅರಸನನ್ನು ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಅರಸನನ್ನು ಮಾತ್ರ ಪ್ರಾರ್ಥನೆ ಮಾಡಬೇಕು. ನೆನ್ಪಿಟ್ಕೊಡ್ರಿ, ಬಹಳ ಜಾಗ್ರತೆಯಿಂದ ತರ್ಜಮೆಗಳು ಓದಬೇಕು. ಯಾಕಂದ್ರೆ ಓದ್ತೀರಾ, ಮಾತನ್ನು ತೆಗಿತೀರಿ. ದಾನಿಯೇಲ 6ನೇ ಅಧ್ಯಾಯದಲ್ಲಿ ಎಷ್ಟನೇ ವಚನ? 7ನೇ. ಹೌದ್ರಿ. ಯಾವನಾದರೂ 30 ದಿನಗಳ ತನಕ ರಾಜನಾದ ದಾರ್ಯಾವೇಶನಾದ ನಿನಗೆ ಹೊರತು ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಅಂದ್ರೆ ಗೊತ್ತಿದೆ, ಫರಿಯಾದ್, ಪ್ರಾರ್ಥನೆ ಮಾಡಿಕೊಂಡರೆ ಅವನನ್ನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬುವ ಖಂಡಿತ ರಾಜ ಆಜ್ಞೆಯನ್ನು, ಇದನ್ನೇನಂತಾರೆ? ಬಿಲ್ ಪಾಸ್ ಮಾಡೋದು ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲೆಲ್ಲ ಕೂಡಿ ಸಭಾದಲ್ಲಿ ಒಂದು ಬಿಲ್ ಅನ್ನು ಪಾಸ್ ಮಾಡೋದು ಅಂತ ಹೇಳ್ತಾರೆ. ಅದೇ ರೀತಿಯಿಂದ ಇವ್ರು ಏನ್ ಮಾಡಿದ್ರು, ದುಷ್ಟ ಅರಸರು ಯಾವ ದೇವರುಗಳನ್ನಾಗಲಿ ಯಾವ ಮನುಷ್ಯನನ್ನಾಗಲಿ ಈತನ ಏನ್ ಮಾಡಬಾರದು? ವಿಜ್ಞಾಪನೆ, ಆರಾಧನೆ ಅಲ್ಲ ಬ್ರದರ್, ಪ್ರಾರ್ಥನೆ ಮಾಡಬಾರದು. ಏನಾಗಿದ್ರು ಕೂಡ ಯಾರ ಹತ್ರ ಪ್ರಾರ್ಥನೆ ಮಾಡಬೇಕು? ಅರಸನಾದ ದಾರ್ಯಾವೇಶನ ಕಡೆ ತನ್ನ ವಿಜ್ಞಾಪನೆಯನ್ನು, ತನ್ನ ಬೇಡಿಕೆಗಳನ್ನು, ತನ್ನ ಮನವಿಗಳನ್ನು, ತನ್ನ ಪ್ರಾರ್ಥನೆಗಳನ್ನು ಅರ್ಪಿಸಬೇಕು ಎಂಬುದಾಗಿ ಶಾಸನವನ್ನು ಬಿಡುಗಡೆ ಮಾಡಬೇಕು. ಯಾರು ಅರಸನನ್ನು ಹೊರತುಪಡಿಸಿ ಮನುಷ್ಯನಾಗಲಿ ದೇವರ ಹತ್ರ ಆಗಲಿ ಅವರು ಪ್ರಾರ್ಥನೆ ಮಾಡಿದರೆ, ಪ್ರಾರ್ಥನೆ ಎಲ್ಲ ಹೇಳ್ತೀರಲ್ವಯ್ಯ, ಪ್ರಾರ್ಥನೆ ಮಾಡಿದರೆ ಅಂಥವರನ್ನು ಸಿಂಹದ ಗವಿಯಲ್ಲಿ ಹಾಕಿ ಶಿಕ್ಷಿಸಲ್ಪಡ್ತಾರೆ ಎಂಬುದಾಗಿ ಶಾಸನ ಮಾಡಬೇಕನ್ನತಕ್ಕಂಥ ಕುತಂತ್ರವನ್ನು ಯಾರು ರಚಿಸಿದ್ರು? ಈ ಇರುವರು ದೇಶಾಧಿಪತಿಗಳು, ಇರುವರು ಮುಖ್ಯ ರಾಜ್ಯಪಾಲರು ಹಾಗೂ 120 ದೇಶಾಧಿಪತಿಗಳು ಕುತಂತ್ರವನ್ನು ರಚಿಸಿದ್ರು. ಯಾಕಂದ್ರೆ 120 ದೇಶಾಧಿಪತಿಗಳು ಕೂಡ ಇದರೊಳಗೆ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಅವ್ರಿಗೂ ತಿನ್ಲಿಕ್ಕೆ ಕೊಡ್ತಾ ಇಲ್ಲ, ಮತ್ತು ಮೇಲಿರ್ತಕ್ಕಂಥ ರಾಜ್ಯಪಾಲರು ತಿಂತಾ ಇಲ್ಲ, ತಿನ್ಲಿಕ್ಕೆ ಕೊಡ್ತಾ ಇಲ್ಲ, ಮತ್ತು ಅವನು ತಾನೂ ತಿಂತಾ ಇಲ್ಲ ಅನ್ನತಕ್ಕಂಥ ದುರ್ದೇಶದಿಂದ ಈ ಅಮಾಯಕನನ್ನು ಕೊಲ್ಲುವ ದೊಡ್ಡ ಕುತಂತ್ರವನ್ನು ರಚಿಸಿದ್ರು. ಈಗ ಅರಸನನ್ನು ಒಪ್ಪಿಸಬೇಕು. ನನ್ನ ಪ್ರಿಯ ಸಹೋದರ, ಬಹಳ ಜಗತ್ತನ್ನು ಕೇಳ್ತೀರಿ, ಈಗ ನಡೀತಿರೋದು ಅದೇ ಜಗತ್ತಿನಲ್ಲಿ. ಹಲ್ಲೆಲೂಯಾ. ಅರಸನನ್ನು ಒಪ್ಪಿಸಬೇಕು. ಹೇಗಾದರೆ ಈ ಬಿಲ್ ಪಾಸ್ ಮಾಡಬೇಕು. ಏನು ಬಿಲ್ ಪಾಸ್ ಮಾಡಬೇಕು? ಅರಸನಿಗೆ ಮಾತ್ರ ಭಿನ್ನಾಹ ಮಾಡಬೇಕು, ಅರಸನಿಗೆ ಮಾತ್ರ ವಿಜ್ಞಾಪನೆ ಪ್ರಾರ್ಥನೆ ಮಾಡಬೇಕು, ಮತ್ತು ಹೊರತು ಮನುಷ್ಯನಿಗಾಗಲಿ ಯಾವ ದೇವರಿಗಾಗಲಿ ವಿಜ್ಞಾಪನೆ ಮಾಡಿದ್ದವನನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು. ಇದನ್ನು ಪಾಸ್ ಮಾಡಬೇಕು. ಈಗ ಅರಸನಿಗೆ ಹೇಗೆ ಒಪ್ಪಿಸಿರ್ಬೋದು ಇವರು? ಅರಸನಿದು ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬ್ರದರ್. ಯಾಕಂದ್ರೆ 30 ದಿನಗಳು ಮಾತ್ರ ಇದೆ. ಒಂದು, ಯಾಕಂದ್ರೆ ಸದಾಕಾಲ ಮಾಡ್ಲಿಕ್ಕೆ ಆಗುದಿಲ್ಲ. 30 ದಿನಗಳ ಅವಧಿಯಲ್ಲಿ ಮಾತ್ರ. ಹೆಂಗ್ ಪಾಸ್ ಮಾಡ್ಬೇಕು? ಯಾಕೆ ಪಾಸ್ ಮಾಡ್ಬೇಕಾಯ್ತು? ಅರಸನನ್ನು ಒಪ್ಪಿಸಬೇಕಾದ್ರೆ ಅರಸನಿಗೆ ಅಡ್ವಾಂಟೇಜ್ ತೋರಿಸಿದ್ರು ಅವರು. ಅಡ್ವಾಂಟೇಜ್ ಅಂದರೆ ಅದರಿಂದ ಬರುವ ಗೌರವ, ಅದರಿಂದ ಬರುವ ಬದುಕು ಬಾಳಿನ ಡಂಬ, ಇದು ಮನುಷ್ಯೊಳಗಿರ್ತದೆ. ಬದುಕು ಬಾಳಿನ ಡಂಬ. ಅರಸನೇ 120 ದೇಶಾಧಿಪತಿಗಳು ಹಾಗೂ ರಾಜ್ಯಪಾಲರಾದ ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಒಂದು ರಾಜಾಜ್ಞೆ ಅಂದರೆ ಬಿಲ್ ಪಾಸ್ ಮಾಡಬೇಕೆಂಬುದಾಗಿ ನಾವು ಯೋಚಿಸಿದ್ದೇವೆ. ಅದು ಯಾಕೆ ಹೀಗೆ? ಈ ಪ್ರಪಂಚದಲ್ಲಿರುವ ಯಾವನು ನಿನ್ನನ್ನು ಬಿಟ್ಟು ಮನುಷ್ಯನನ್ನಾಗಲಿ ದೇವರನ್ನಾಗಲಿ ತನ್ನ ಬೇಡಿಕೆಗಳು ಮಾಡಬಾರದು, ವಿಜ್ಞಾಪನೆ ಮಾಡಬಾರದು, ಪ್ರಾರ್ಥನೆ ಮಾಡಬಾರದು. ನಿನಗೆ ಮಾತ್ರ ಪ್ರಾರ್ಥನೆ ಮಾಡಬೇಕು. ಹಾಗೆ ಹೌದಾ? ಇದ್ಯಾಕೆ? ನನ್ನನ್ನು ಯಾಕೆ ಪ್ರಾರ್ಥನೆ ಮಾಡಬೇಕು? ಅರಸನೇ, 2 ಸಾಮ್ರಾಜ್ಯಗಳು ಮೊದಲು ಬಂದಿರತಕ್ಕಂಥ ನೆಬೂಕದ್ನೆಚ್ಚರ್ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ ಬಹಳ ಫೇಮಸ್ ಆಗಿ ಬಹಳ ಪ್ರಖ್ಯಾತವಾಗಿತ್ತು ಪ್ರಪಂಚದಲ್ಲಿ. ದಾರ್ಯಾವೇಶನು ಪರ್ಷಿಯನ್ ಸಾಮ್ರಾಜ್ಯದ ಕೂಡ ಬಹಳ ಖ್ಯಾತಕ್ಕೆ ಬರಬೇಕು. ಅರ್ಥ ಆಯ್ತಾ? ಖ್ಯಾತಕ್ಕೆ ಬರಬೇಕು. ಯಾಕೆ ಅದು? ಅರಸನೇ, 30 ದಿವಸ ಅವಧಿಯಲ್ಲಿ ಇವರು ಯಾರ ಹತ್ರ ಬೇಡಿಕೆ ಮಾಡಬಾರ್ದು, ಮನುಷ್ಯನ ಹತ್ರ ಆಗಲಿ ದೇವರ ಹತ್ರ ಬೇಡಿಕೆ ಮಾಡಬಾರ್ದು. ನಿನ್ನ ಹತ್ರ ಬಂದು ಮನವಿ ಮಾಡಿಕೊಂಡ್ರೆ ನೀನು ಅವರ ಮನವಿಗಳನ್ನು ಈಡೇರಿಸು. ಆಗ ಪ್ರಪಂಚದ ಎಲ್ಲ ಜನರು ವಾಹ್, ಎಂಥ ಚಕ್ರವರ್ತಿ ನಮಗೆ ಬಂದಿದೆ ಎಂಬುದಾಗಿ ಮಾನ ಸನ್ಮಾನ, ಖ್ಯಾತ ಪ್ರಖ್ಯಾತ 30 ದಿನದಲ್ಲಿ ಪ್ರಪಂಚದಲ್ಲಿ ನಿನ್ನ ಸರ್ಕಾರದ ಮೊದಲನೇ ಪ್ರದರ್ಶನ ಜನರಿಗೆ ಆಗಲಿ ಅನ್ನತಕ್ಕಂಥ ಕುತಂತ್ರವೊಂದರಿಂದ
ಅರಸನನ್ನು ಮಗ್ನನಾಗಿ ಮಾಡಿದರು. ಎಲ್ಲರೂ ಹೇಳ್ತಿರಲ್ವಿಯ? ಆಗ ಅರಸನು, ಇದರಿಂದ ನಮ್ಮ ರಾಜ್ಯಕ್ಕೇನು ಲಾಭ? ಇಸ್ ಕ್ಲಿಯರ್? ನಿಮ್ಮ ಪ್ರಭುತ್ವ, ನಿಮ್ಮ ಸರ್ಕಾರ ಪ್ರಪಂಚವೆಲ್ಲ ಹಾಡಿ ಹೊಗಳುವಂತೆ, ನಿಮ್ಮ ಸರ್ಕಾರವನ್ನು ಆರಾಧಿಸುವಂತೆ ಜನರಾಗುತ್ತಾರೆ. ಯಾಕಂದ್ರೆ ನೀನು ದೇವರಿಗೆ ಪ್ರಾರ್ಥನೆ ಮಾಡದೆ, ಮನುಷ್ಯರಿಗೆ ಪ್ರಾರ್ಥನೆ ಮಾಡದೆ, ನಿನ್ನ ಕಡೆ ಮನವಿ ಮಾಡಿಕೊಂಡಿದ್ದಕ್ಕಾಗಿ, ಅವರ ಕಷ್ಟ ದುಃಖಗಳು ನಿನ್ನ ಕಡೆ ಹೇಳ್ಕೊಂಡಿದ್ದಕ್ಕಾಗಿ, ಅವರ ಸಮಸ್ಯೆಗಳು ನಿನ್ನ ಕಡೆ ಹೇಳ್ಕೊಂಡಿದ್ದಕ್ಕಾಗಿ, ನೀನು ಅವರಿಗೆ ಮನೆಗಳನ್ನು, ಅವರಿಗೆ ಹೊಲಗಳನ್ನು, ಗದ್ದೆಗಳನ್ನು, ಅವ್ರಿಗೆ ವ್ಯಾಪಾರ ಮಾಡೋದಕ್ಕಾಗಿ ಲೋನ್ಗಳನ್ನು, ಅವ್ರಿಗೆ ಎಲ್ಲವನ್ನು ಕೊಡುವುದಕ್ಕಾಗಿ ನೀನು ಈಡೇರಿಸುವಾಗ 30 ದಿನ ಅವಧಿಯಲ್ಲಿ ನಿನ್ನ ಖಜಾನೆಗೆ ಏನು ತೊಂದರೆ ಬರುವುದಿಲ್ಲ. ಆದರೆ ಪ್ರಪಂಚದ ವ್ಯಾಪ್ತಿಯಲ್ಲಿ ನಿನ್ನನ್ನು ಆರಾಧಿಸತಕ್ಕಂಥ ಸ್ಥಿತಿ ಬರ್ತದೆ. ಯಾಕಂದ್ರೆ ಮಾನ ಸನ್ಮಾನವನ್ನು ಹೊಂದುತ್ತೀನಿ. ನೀನು ಬಹಳ ಜಾಗ್ರತೆ ಗಮನಿಸ್ತೀರಿ. ಯಾಕಂದ್ರೆ ಅರಸನಿಗೆ ಯಾಕೆ ಶೈನ್ ಮಾಡುವಂಥ ಸ್ಥಿತಿ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದೇನೆ ನಾನು. ಆಗ ಅರಸನು, ಹೌದಲ್ಲ, ಪ್ರಪಂಚದ ವ್ಯಾಪ್ತಿಯಲ್ಲಿ ನನ್ನ ಹೆಸರು ಖ್ಯಾತ ಪ್ರಖ್ಯಾತವಾಗುತ್ತದೆ. ಹೌದು, ನಾನು ಬಹಳ ಎಲ್ಲರ ಅಗತ್ಯಗಳನ್ನು ತೀರಿಸತಕ್ಕಂಥ, ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ, ಎಲ್ಲರ ಪರಿಣಾಮ ಎಲ್ಲಿ ಬರ್ತದೆ ಎಂಬುದಾಗಿ ಗೊತ್ತಾಗಿಲ್ಲ. ಆದರೆ ಅರಸನು ಆ ಬಿಲ್ಲನ್ನು ಪಾಸ್ ಮಾಡೋದಕ್ಕಾಗಿ ಅರಸನಿಗೆ ಹೇಳಿದ್ರು, ಅರಸನೇ, ನಿನ್ನನ್ನೇ ಅವರು ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕಲ್ಲ. ನೀನು ಪ್ರಾರ್ಥನೆ ಮಾಡಿರುವಾಗ ಅವರ ಮನವಿಗಳನ್ನು ಪ್ರಭಾವಭರಿತವಾದಂಥ ಎಲ್ಲರ ಅಗತ್ಯಗಳನ್ನು ತೀರಿಸತಕ್ಕಂಥ ಮಹಾರಾಜನು ಎಂಬುದಾಗಿ ಜನರು ನನ್ನನ್ನು ಹಾಡಿ ಹೊಗಳುತ್ತಾರೆ ಅಂತ. ಯಾಕಂದ್ರೆ ಅರಸರು ಹಾಡಿ ಹೊಗಳಿಕೆ ಮತ್ತು ಆರಾಧನೆಗೆ, ಸ್ತುತಿಗೆ ಬಹಳ ಪಾತ್ರರಾಗಿರ್ತಾರೆ. ಅವರು ಯಾವ ಜನ ಅವ್ರನ್ನು ಶಪಿಸಬಾರ್ದೆಂಬುದಾಗಿ ಅವ್ರು ನೋಡ್ಕೊಳ್ತಾರಂತೆ ಅರಸರು. ಅದಕ್ಕೆ ಆರಾಧನೆ ಅನ್ನೋದು ಒಂದು ಮತ ಸಂಬಂಧವಾದ ಪದ ಅಲ್ಲ ನನ್ನ ಪ್ರಿಯ ಸಹೋದರಿ. ಆರಾಧನೆ ಅನ್ನೋದು ಒಂದು ರಾಜ್ಯ ನೀತಿಯಲ್ಲಿ ಬಂದಿರ್ತಕ್ಕಂಥ ಕ್ರಿಯೆ ಆಗಿದೆ ಹೊರತು ಅದು ಮತ ಸಂಬಂಧವಾದಂಥ ಪದ ಅಲ್ಲ. ಆರಾಧ್ಯ ಜರುಗಿರ್ತಕ್ಕಂಥ ನಂತರ ಇದನ್ನು ಸಹಿ ಮಾಡಿದರು. ಇದನ್ನು ಬಿಲ್ ಪಾಸ್ ಮಾಡಿದ. ಅರಸನಾದ ದಾರಿಯವೇಶನನ್ನು ಹೊರತುಪಡಿಸಿ ಮತ್ತು ಯಾವ ಮನುಷ್ಯನಾಗಲಿ ಯಾವ ದೇವರನ್ನಾಗಲಿ ಪ್ರಾರ್ಥಿಸಿದವನನ್ನು 30 ದಿನ ಅವಧಿಯಲ್ಲಿ ಸಿಂಹದ ಗವಿಯಲ್ಲಿ ಹಾಕಲ್ಪಡುತ್ತಾರೆ ಎಂದು ಶಾಸನವನ್ನು ಬಿಡುಗಡೆ ಮಾಡಿ, ಒಂದು ರಾಜಾಜ್ಞೆಯನ್ನು ಬಿಡುಗಡೆ ಮಾಡಿ, ಬಿಲ್ಲನ್ನು ಪಾಸ್ ಮಾಡಿ, ಪ್ರಪಂಚದ ವ್ಯಾಪ್ತಿಯಲ್ಲಿ ಎಲ್ಲ 120 ದೇಶಾಧಿಪತಿಗಳು ಎಲ್ಲರಿಗೂ ಇದು ಸಾರಲಾಗಿತ್ತು, ಅಪ್ಪಣೆ ಕೊಡಲಾಗಿತ್ತು. ಇಟ್ ಇಸ್ ಅ ಮ್ಯಾಂಡೇಟ್ ಫ್ರಮ್ ದ ಸೂಪರ್ ಪವರ್, ಪರ್ಷಿಯನ್ ಸೂಪರ್ ಪವರ್ ಇಂದ ರಾಜಾದೇಶವಾಗಿತ್ತು. ಗಂಭೀರವಾಗಿ ಹೇಳಲಿಲ್ಲ. ಅದಕ್ಕಾಗಿ ಜರುಗಿರ್ತಕ್ಕಂಥ ಸಂಗತಿ ನೋಡ್ರಿ, ಈಗ ರಾಜ ಆದೇಶವಾಗಿದೆ. ಇವರು ಇದು ಸೈನ್ ಮಾಡಿದ್ದು, ಆದೇಶ ಆಗಿದ್ದು ದಾನಿಯೇಲ್ ಗೊತ್ತಿತ್ತಾ? ವೆರಿ ಗುಡ್, ಬರೋಣ. ಈಗ ಹೇಳಿದ್ರೆ ಒಪ್ಪೋದಿಲ್ಲ. ನಾನು ಲಾಕ್ ಮಾಡಿದೆ. ನಾನು ಬೈಬಲ್ ಹೇಳ್ತಾ ಇದೆ 10ನೇ ವಚನದಲ್ಲಿ. ಹಾಗಾದ್ರೆ ಓದ್ರಿ ಬಾಯ್ರ, ಕರೆಕ್ಟ್. ನೀವು ಶಾಸನಕ್ಕೆ ರುಜು ಹಾಕಿದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತೆರೆದು ತನ್ನ ಮಾಡಿಯ ಕೋಣೆಯ ಮೇಲೆ ಯಥಾ ಪ್ರಕಾರ 66 ವರ್ಷ, ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿ 66 ವರ್ಷ ಯಥಾ ಪ್ರಕಾರವಾಗಿ 3 ಆವರ್ತಿ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿ ತನ್ನ ದೇವರಾದ ಒಡೆಯನಿಗೆ ಪ್ರಾರ್ಥನೆ ಮಾಡಲು ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಈಸ್ ಪ್ರೈಯಿಂಗ್ ಯಥಾ ಪ್ರಕಾರ. ಅಂದ್ರೆ ಅರ್ಥ ಏನು? ಸುದೀರ್ಘ 66 ವರ್ಷ ಬ್ಯಾಬಿಲೋನ್ ಪ್ರಭುತ್ವದ ಸಮಯದಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡಿ 30 ದಿನಗಳಿಗಾಗಲ್ಲ. ಲೇದಕ್ಕ ಬೇಜಾರು ಚಿನ್ನದಕ್ಕೂ ಪ್ರಾರ್ಥನೆ ಡಿಸಿನ ಶೇಷದಿ. ಅಷ್ಟು ಚೀಪಾದ ಸಾತ್ವಿಕನಲ್ಲ ಯಾರು. ಕಷ್ಟಲ್ಲ ಚುಂಡ ಶಾನ ಅಂದು ಕಿಡಿಸಿನ ಶಾನ ಪ್ರಾರ್ಥನೆ ಜಾಸ್ತಿ, ಭಾಳ ಪ್ರಾರ್ಥನೆ ಮಾಡ್ತಿದ್ರೆ ಭಾಳ ಶೋಧನೆ ಬರ್ತಾ ಇದೆ, ಅದಕ್ಕೆ ಬಿಟ್ಬಿಟ್ಟಿನಿ. ಇಲ್ಲಿ 66 ವರ್ಷಗಳು ಕೂಡ ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ. ಎಲ್ಲ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡೋನಾಗಿರ್ತೇನೆ. ಯಾವತ್ತು ನಾನು ಪ್ರಾರ್ಥನೆ ಮಾಡೋನಾಗಿರ್ತೇನೆ. ಅಲ್ಲದೆ ಆತನ ನ್ಯಾಯ ಪ್ರಮಾಣಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ದೈವ ಭಕ್ತನಾಗಿರುತ್ತೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಥಾ ಪ್ರಕಾರವಾಗಿ ತನ್ನ ರಾಜ್ಯದಲ್ಲಿ
ಸೀಲ್ ಹೊಡೆದು ಸೈನ್ ಮಾಡಿ ಘೋಷಣೆ ಆಗಿತ್ತು. ಹೇಳಿದ್ರು ಅಲ್ವಯ್ಯ. ಇದನ್ನು ಯಾರಿಗೆ ಗೊತ್ತಿತ್ತು ಅಂದ್ರೆ ದಾನಿಯೇಲ್ ಕೂಡ ಎಲ್ಲಿ ಕೂತಿದ್ದಾನೆ? ಆ ಸಭಾದಲ್ಲಿ ಕೂತಿದ್ದಾನೆ. ಯಾವ ಸಭಾದಲ್ಲಿ ಬ್ರದರ್? ಆ ರಾಜ್ಯಸಭಾದಲ್ಲಿ. ಯಾಕಂದ್ರೆ ಈಗ 120 ಜನರು ಕೂಡಿ ಇಬ್ಬರು ರಾಜ್ಯಪಾಲರು, ಮುಖ್ಯ ರಾಜ್ಯಪಾಲರು ಇದನ್ನೆಲ್ಲ ತೀರ್ಮಾನ ಮಾಡಿದಾರಂದ್ರೆ ಈಗ ಮುಖ್ಯ ರಾಜ್ಯಪಾಲನಾದ ದಾನಿಯೇಲನು ಇದನ್ನು ಅಡ್ಡಿ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ನನ್ನನ್ನು ಆರಾಧಿಸಿದಂತೆ ಇವ್ರು ಮಾಡ್ತಾ ಇದಾರಲ್ಲ, ನಾನು ದೇವರನ್ನು ಪ್ರಾರ್ಥಿಸಿದಂತೆ ಇವ್ರು ತಡಿತಾ ಇದಾರಲ್ಲ ಅಂತ ಹೇಳ್ತಕ್ಕಂಥ ಮನವರಿಕೆ ಇತ್ತೋ ಇಲ್ಲೋ? ಗೊತ್ತಿತ್ತು, ಕ್ಲಿಯರ್ ಅಂತ. ಹಿ ನ್ಯೂ. ಆದ್ರೆ ಈತನ ಗೊತ್ತಾಗಿದೆ ಏನಂದ್ರೆ, ಹೇಳ್ತಿರಲ್ವಯ್ಯ, ಈ ಸರ್ಕಾರ ಆದೇಶ ಬರ್ಲಿಕ್ಕೆ ಮುಂಚೆನೆ ಎಷ್ಟೋ ಹೆದರಿದ್ರು ಬಹಳ ಜನ. ಆದ್ರೆ ಇಲ್ಲಿ ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರೋನು, ಸಿಂಹದ ಗವಿಯಲ್ಲಿ ಹಾಕುತ್ತಿದ್ದುದ್ರು ಹೆದರದ ಅಂಜದ ಗಂಡು, ನೀತಿವಂತನು, ಪ್ರಾಮಾಣಿಕನು, ಸಿಂಹಗಳನ್ನು ಕೂಡ ಹೆದರದ ವ್ಯಕ್ತಿ ದಾನಿಯೇಲನು. ನಾನು ನನ್ನ ದೇವರನ್ನು ಸದಾಕಾಲ ಸೇವಿಸ್ತಾ ಇದ್ದಾನೆ. ಕಷ್ಟ ದುಃಖಗಳು ಬಂದರೂ ಕೂಡ ನಾನು ಆತನನ್ನು ಸೇವಿಸುವುದನ್ನು ಬಿಡುವುದಿಲ್ಲ. ಸೇವಿಸುವುದಂದ್ರೆ ಆತನ ಮಾತು ಪ್ರಕಾರ ನಡೆದು ಮತ್ತು 3 ಆವರ್ತಿ ಪ್ರಾರ್ಥನೆ ಮಾಡೋದು ಕೂಡ ನನ್ನನ್ನು ಯಾರು ತಡಿಲಿಕ್ಕಾಗುವುದಿಲ್ಲ. ಅರಸನ ಆಜ್ಞೆ ಗೊತ್ತಿದ್ದು ಕೂಡ, ತಿಳಿದಿದ್ದು ಕೂಡ ಆತನು ತನ್ನ ಇಲ್ಲಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಿಕೊಂಡು, ತನ್ನ ವಸ್ತ್ರವನ್ನು ಹಾಕಿಕೊಂಡು ತನ್ನ ಮನೆಗೆ ಹೋದನು. ಯಥಾ ಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿದಾಗ ಹೋಗಿ ಯೆರೂಸಲೇಮ್ ಕಡೆಗೆ ತನ್ನ ಬಾಗಿಲವನ್ನು ತೆರೆದನು. ಅರ್ಥ ಏನೋ? ದೊಡ್ಡ ಅರಸನು ಜನ್ಮಿಸುವ ಆ ಪಟ್ಟಣದ ಮಹಾಪ್ರಭು ಆಗಿರ್ತಕ್ಕಂಥ ಆ ಪಟ್ಟಣದ ಪಕ್ಷಕ್ಕೆ ತನ್ನ ಬಾಗಿಲುಗಳನ್ನು, ಕಿಟಕಿಯ ಬಾಗಿಲನ್ನು ತೆರೆದು ದೇವರ ಹತ್ರ ಪ್ರಾರ್ಥನೆ ಮಾಡಿದನು. ಕರ್ತನೇ, ದೇವಾದಿದೇವನೇ, 66 ವರ್ಷಗಳು ನಾನು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೇನೆ. ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳು, ತೊಂದರೆಗಳು ಬಂದರೂ ಕಾಪಾಡಿರ್ತಕ್ಕಂಥ ನನ್ನ ದೇವರೇ, ನಿನಗೆ ಸ್ತೋತ್ರ. ಇವತ್ತು ನಾನು ಪ್ರಾರ್ಥನೆ ಮಾಡದಂತೆ ತಡೆಯೋದಕ್ಕೆ ಅನೇಕ ದುಷ್ಟ ಶಕ್ತಿಗಳು ಬಂದರು, ಆದರೂ ರಾಜ್ಯದಲ್ಲಿ ಯಾರಿಗೂ ಕೊರತೆ ಆಗಬಾರದು, ತೊಂದರೆ ಆಗಬಾರದು. ರಾಜ, ಇದುವರೆಗೂ ಕಾಪಾಡಿರುವ ದೇವರೇ ನಿನಗೆ ಸ್ತೋತ್ರ. ಇನ್ನು ಮುಂದೂ ನೀನು ಕಾಪಾಡ್ತಿ ಎಂಬುದಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರಾರ್ಥನೆ ಅರ್ಪಿಸಿದ ಕೂಡಲೇ ಒಂದು ಮನುಷ್ಯ ಪ್ರಾರ್ಥನೆ ಮಾಡಿದಕ್ಕಾಗಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕ್ತಾ ಇದ್ದಾನೆ. ಯಾವ ಅಪರಾಧವಲ್ಲ. ಆದರೆ ದಾರ್ಯಾವೇಶನು ತಮ್ಮ ರಾಜ್ಯದ ಚಕ್ರವರ್ತಿಯ ಸಾಮ್ರಾಜ್ಯದ ನ್ಯಾಯ ಪ್ರಮಾಣ, ಸಾಮ್ರಾಜ್ಯದ ಬಿಲ್ ಪಾಸ್ ಆಗಿದೆ. ಏನಂತೇಳಿ 30 ದಿವಸ ಅವಧಿಯಲ್ಲಿ ಏನಾಗಬೇಕು? ಪ್ರಾರ್ಥನೆ ಮಾಡದೆ ನನ್ನನ್ನು ಮಾತ್ರ ಪ್ರಾರ್ಥನೆ ಮಾಡಿದ್ರೆ ನಾನು ಅವರ ಈಡೇರಿಕೆಗಳನ್ನು, ಅವರ ಮನವಿಗಳನ್ನು ಈಡೇರಿಸುತ್ತಿದ್ದಲ್ಲ ಅಂತಕ್ಕಂಥ ಇದಿತ್ತು. ಆದರೆ ಈ ಕುತಂತ್ರಿಗಳು ಏನು ಮಾಡಿದ್ರು? ಇಮಿಡಿಯೇಟ್ಲಿ ಅರಸನ ಹತ್ರ ಬಂದು, ಅರಸನೇ ಗೊತ್ತಿದೆ ನನಗೆ ಏನಾಯಿತು? ನೀನು ನೇಮಿಸಿರುವ ಮುಖ್ಯ ರಾಜ್ಯಪಾಲನು ನಿನ್ನ ಆಜ್ಞೆಯನ್ನೇ ಲಕ್ಷಿಸಲಿಲ್ಲ, ಕೇರ್ ಮಾಡಿಲ್ಲ, ಅದನ್ನು ನಿರ್ಲಕ್ಷಿಸಿದ್ದಾನೆ. ಅದು ಹೇಗೆ ಆಯಿತು? ಅವನು ದಿನಕ್ಕೆ ಎಷ್ಟು ಸಾರಿ? 3 ಆವರ್ತಿ ತನ್ನ ದೇವರಾದ ಕರ್ತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದನ್ನು ಕೇಳಿದುಕೊಳ್ಳಿ ದಾರ್ಯಾವೇಶ ಅರಸನ ಹೃದಯದಲ್ಲಿ ಭೂಕಂಪ, ಅಲ್ಲೋಲುಕೋಲಾಗಿ ಅಯೋಮಯವಾಗಿಬಿಟ್ಟಿದ್ದಾನೆ. ನಂಬಿಕಸ್ಥನಾದ, ಪ್ರಾಮಾಣಿಕನಾದ, ನನ್ನ ದೇಶದಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಅಮಾಯಕನು, ನಿರ್ದೋಷಿ, ಇವನನ್ನು ಸಿಂಹದ ಗವಿಯಲ್ಲಿ ಹಾಕತಕ್ಕಂಥ ಸ್ಥಿತಿ ಬಂತಲ್ಲ ಎಂಬುದಾಗಿ ಹೇಳಿಕೊಂಡು ದಿಗುಲುಪಟ್ಟನು. ಅದು ಹೇಗೆ ಸಾಧ್ಯ ಎಂಬುದಾಗಿ ದರ್ಬಾರ್ನಲ್ಲಿ ಕರೆದು ಆತನನ್ನು ಮಾತಾಡಿಸಲಿಕ್ಕೆ ಮುಂಚೆ, ದರ್ಬಾರ್ನಲ್ಲಿ ಕರೆದು ಆತನನ್ನು ಶಿಕ್ಷಿಸಲಿಕ್ಕೆ ಮುಂಚೆ ದಾರ್ಯಾವೇಶ ಅರಸನು ಬಹಳ ಜಾಗೃತಿ ಗಮನಿಸ್ತೀರಿ ದೇವರ ಮಕ್ಕಳೇ. ಬೆಳಗಿನಿಂದ ಹಿಡಿದುಕೊಂಡು, ಅಂದ್ರೆ 3 ಆವರ್ತಿ ಪ್ರಾರ್ಥನೆ ಮಾಡೋಣ ಅಂದ್ರೆ ಅರ್ಥ ಏನು? ಒಂದು ದಿನ ಆಯುತ್ತನ 3 ಆವರ್ತಿ ಪ್ರಾರ್ಥನೆ ಮಾಡಿದ ನಂತರ ನೆಕ್ಸ್ಟ್ ದಿವಸ ಬೆಳಗ್ಗೆನೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಇವರು, ದುಷ್ಟರು. ಬಿಲ್ ಪಾಸ್ ಆಗಿದೆ ಅಲ್ಲಿ. ಏನಂತ ಹೇಳಿದ್ರೆ, ದಿನಕ್ಕೆ 3 ಆವರ್ತಿ ನಿನ್ನೆ ಮಾಡಿದನು ಪ್ರಾರ್ಥನೆ ಇದ್ದನು, ಸತತ ಪ್ರಾರ್ಥನೆ ಮಾಡುವಾಗೆ ಮಾಡಿದನು ಅರಸನೇ. ಹೌದಾ? ಹಾಗಾದ್ರೆ ವಿಚಾರಣೆ ಮಾಡೋಣ ಅಂತೇಳಿ ಅರಸನು ಸರ್ಕಾರದ ದರ್ಬಾರಕ್ಕೆ ತರಲಿಕ್ಕೆ ಮುಂಚೆ ಅರಸನು ದಾನಿಯೇಲನನ್ನು ರಕ್ಷಿಸುವುದಕ್ಕಾಗಿ ಶತ ಪ್ರಯತ್ನ ಮಾಡಿದನಂತೆ. ಹಲ್ಲೆಲೂಯಾ. ಸೂರ್ಯಾಸ್ತಮನದವರೆಗೆ ಬ್ರದರ್, ಸೂರ್ಯಾಸ್ತಮನದವರೆಗೆ
ದಾನಿಯೇಲನನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದಾನೆ. ಅದು ಹೇಗೆ ರಕ್ಷಿಸೋದಕ್ಕೆ ಪ್ರಯತ್ನ ಮಾಡಿದಾನೆ ಎಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ ನನಗೆ ಕಂಡು ಬಂದಿರತಕ್ಕಂಥ ಕೆಲವು ಕಾರ್ಯಗಳು ಹೇಳ್ತೇನೆ. ನಾನು ದಾನಿಯೇಲನ ಮೇಲೆ ಸಾಕ್ಷಿ ಹೇಳ್ತಾರೆ. ಕೋರ್ಟ್ನಲ್ಲಿ ಕೇಸ್ ನಡೀತದೆ. ಕೇಸ್ ಎಲ್ಲಿ ನಡೀತದೆ? ರಾಜ ದರ್ಬಾರದ ಮುಂದೆ ಕೇಸ್ ನಡೀತದೆ. ದಾನಿಯೇಲ ಪರ್ಸನಲ್ ಕರೆದು ಕೇಳ್ತಾ ಇದ್ದಾನೆ, ದಾನಿಯೇಲನೇ, ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ. ಯಾಕಂದ್ರೆ ರಾಜ್ಯಪಾಲನು ಇದರ ಮೇಲೆ ಡೈರೆಕ್ಟ್ ಕಂಪ್ಲೇಂಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಕೇಸ್ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನ ಮೊದಲು ವಿಚಾರಣೆ ಮಾಡಬೇಕಾಗ್ತದೆ. ಒಬ್ಬ ರಾಜ್ಯಪಾಲರಾಗಲಿ, ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಲಿ, ಒಬ್ಬ ದೊಡ್ಡ ದೊಡ್ಡ ನ್ಯಾಯಾಧಿಪತಿಗಳ ಮೇಲೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೇಸ್ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈತನಿಗೆ ಆರೋಪ ಬಂದಿದೆ, ಈತನ ಜೊತೆಯಲ್ಲಿ ಅರಸನ ಮಾತಾಡ್ತಾ ಇದ್ದಾನೆ. ಆ ದಿನವೆಲ್ಲ ದಾನಿಯೇಲನೇ 30 ದಿನಗಳ ಅವಧಿ ಇತ್ತಲ್ಲ, 30 ದಿನ ಇತ್ತಲ್ಲ, 30 ದಿನ ನಿಂತಿದ್ದು ಬಿಟ್ಟು 30 ದಿನ ನಂತರ ನೀವು ಪ್ರಾರ್ಥನೆ ಮಾಡಬಹುದಿತ್ತು. ನೀನು ಪ್ರಾರ್ಥನೆ ಮಾಡಿದ ನಿಜನಾ? ಎಸ್ ಸರ್, ನಾನು ನನ್ನ ದೇವರಾದ ಕರ್ತನಿಗೆ ಪ್ರಾರ್ಥನೆ ಮಾಡಿದ ನಿಜ. ದಾನಿಯೇಲನೇ ಅಲ್ಲೇ ಎಲ್ಲೇ? ನ್ಯಾಯಾಲಯದಲ್ಲಿ ನಾನು ನ್ಯಾಯ ತೀರ್ಪು ಮಾಡ್ತಾ ಇರುವಾಗ, ಎಲ್ಲಾ ಜನ ಸಾಕ್ಷಿಗಳು ಹೇಳಿರುವಾಗಲೂ ಸ್ವಲ್ಪ ನಿನ್ನ ಬಾಯನ್ನು ಮುಚ್ಚಿಕೊಂಡಿರ್ತೀಯ. ಯಾಕೆ ಸರ್? ಅವರೆಲ್ಲ ಆರೋಪ ಹೊರಿಸಿದ್ರು ಕೂಡ ಹೇಗಾದ್ರೂ ಮಾಡಿ ನಿಂಗೆ ರಕ್ಷಿಸ್ಕೊಳ್ತೇನೆ ನಾನು, ನೀ ಸುಮ್ಮನಿರು ಸ್ವಲ್ಪ. ಅರಸನು ಸಂಜೆಯವರೆಗೆ ಪ್ರಯತ್ನ ಮಾಡಿದಂತೆ. ಏನಂತೇಳಿ, ನೀನು ನಿನ್ನ ಬಾಯಿಂದ ತಪ್ಪನ್ನು ಒಪ್ಪುಕೋಬೇಡ. ಅದಕ್ಕೆ ಸಂಜೆವರೆಗೆ ದಾನಿಯೇಲನಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನಂತೆ. ಕೆಸಾಬಿಕರ್ಗೆ ಮೈ ತುಜೆ ಬಚಾನ, ಯಾಕಂದ್ರೆ ನೀನು ನೀತಿವಂತನು. ಯಾವುದೋ ಶತಾಯೋ ಗತಾಯೋ ನಾನು ಅವನು ಉಳಿಸಬೇಕು. ರಾಜನು ಎಲ್ಲ ಶತ ಪ್ರಯತ್ನ ಮಾಡಿದ್ದಾನೆ. ಇಲ್ಲ, ಹೀಗೆ ಮಾಡು, ನೀನು ಹೀಗೆ ಹೇಳು, ನೀನು ಆ ದಿವಸ ನಾನು ಯಥಾ ಪ್ರಕಾರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅದಕ್ಕಾಗಿ ನನಗೆ ಇದಾಯ್ತು. ಇಲ್ಲದಿದ್ದರೆ ಹೀಗೆ ಮಾಡು, ನಾನು ಪ್ರಾರ್ಥನೆ ಮಾಡಿಲ್ಲ. ನೋಡಿದವರೆಲ್ಲ ಸಾಕ್ಷಿ ಹೇಳ್ತಾರೆ, ಸೋಲಿದವರು ಸಾಕ್ಷಿ ಹೇಳಿದ್ರು ಕೂಡ ನ್ಯಾಯ ತೀರ್ಪು ಮಾಡು ನಾನಿದ್ದೇನೆ. ಅದಕ್ಕಾಗಿ ನೀನು ಮಾತ್ರ ಒಪ್ಪಿಕೊಳ್ಳಬೇಡ. ಎಲ್ಲ ಸಾಕ್ಷಿ ಆಧಾರಗಳು ಬಿದ್ದರೂ ಕೂಡ ನ್ಯಾಯಾಲಯದಲ್ಲಿ ನೆನಪಿಟ್ಕೊಳ್ಳಿ, ಈಗಲೂ ಆಗಲಿ ಯಾವಾಗಲಾಗಲಿ. ಎಲ್ಲ ಸಾಕ್ಷಿ ಆಧಾರಗಳು ನಿರೂಪಿಸಲ್ಪಟ್ಟಿದ್ರು ಅಥವಾ ಬಿದ್ದು ಹೋದರು, ಸಾಕ್ಷಿಗಳೇ ಇಲ್ಲ. ಹಲೋ ಬ್ರದರ್, ದಾನಿಯೇಲನೇ, ನಿನಗೆ ಸಿಪಾಯಿಗಳೇ, ದಾನಿಯೇಲನಿಗೆ ವಿರೋಧವಾಗಿ ಸಾಕ್ಷಿಗಳು ಯಾರ್ಯಾರಿದ್ದಾರೆ ಸರ್? ಒಂದು 15 ಜನ ಇದ್ದಾರೆ ಸರ್. ಅವ್ರು ತೊಗೊಂಡು ಬಂದು ಜೈಲಿನಲ್ಲಿ ಹಾಕು. ಅನುಮೋದಿತ್ತಲ್ಲ ನಿಮಗೆ ದಾರ್ಯಾವೇಶನು, ಜೈಲಿನಲ್ಲಿ ಹಾಕು. ಅವ್ರಿಗೆಲ್ಲ ಹೇಳು ಸಾಕ್ಷಿ ಕೊಡಬೇಡ ಅಂತೇಳಿ. ಮತ್ತು ಯಾರ್ಯಾರು ಕಟ್ಟಿ ಅವನು ಕಲಸ ಮಾಡಿಬಿಡು. ದಾನಿಯೇಲನಿಗೆ ಏನಬಾರದು. ಆಯ್ತು ಬಾ, ಯಾರು ಸಾಕ್ಷಿ ಇದ್ದಾರೆ? ಇದೆಲ್ಲ ನಾನು ಪ್ರಯತ್ನ ಮಾಡ್ತೇನೆ. ನೀನು ಇಲ್ಲ ಸರ್. ಅವಾಗ ಏನಾಗ್ತದೆ, ನ್ಯಾಯಾಲಯದಲ್ಲಿ ಜಡ್ಜ್ ಅಂದ್ರೆ ತೀರ್ಪು ಮಾಡುವ ನ್ಯಾಯಾಧಿಪತಿ ಆರೋಪಿಗೆ ಕೇಳ್ತಾನೆ, ಅಪ್ಪ ನಿನ್ನ ಮೇಲೆ ಎಲ್ಲ ಆರೋಪಣೆಗಳಿದೆ, ನೀನು 3 ಆವರ್ತಿ ಪ್ರಾರ್ಥನೆ ಮಾಡಿದ್ದು ನಿಜವಾ ರಾಜ್ಯಾಜ್ಞೆಗೆ ವಿರೋಧವಾಗಿ? ಆ ಸಮಯದಲ್ಲಿ ಆರೋಪಿ ತನ್ನ ಹೌದು ನಾನು ಮಾಡಿದ್ದೇನೆಂದು ಒಪ್ಕೊಂಡ್ರೆ ರಾಜನು ಕೂಡ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ರಾಜನ ಶತಾಯಗತಾಯವಾಗಿ ಪ್ರಯತ್ನ ಮಾಡಿದನು. ಯಾರನ್ನು ಉಳಿಸೋದಕ್ಕಾಗಿ? सर ಎಲ್ಲ ವಿರೋಧವಾಗಿ दानियल तरह को तो तेरे विरोध के साक्ष्यों को मैं कैसा भी मुंह बंद करता हूं, मैं चक्रवर्ती हूं, हालेलुया, ನನ್ನ ಶಾಸನ ಮಾಡಿದ್ದೇನೆ, तुझे बचाने के लिए कुछ भी करने के लिए तैयार मैं, मगर एक चीज, तेरे मुंह से गलती को मान मत, सच मत बोल, पूरा मैं देख लूंगा. दानियल ಒಂದೇ ಮಾತು ಹೇಳಿದಾನೆ, ಭೂಮಿ ಆಕಾಶ ಗತಿಸಿ ಹೋದರು, ಪ್ರೈಸ್ ಲಾರ್ಡ್ ಜೀಸಸ್, ಭೂಮಿ ಆಕಾಶ ಗತಿಸಿ ಹೋದ್ರು, ಒಂದು ಸನ್ನೆ ಆಗಲಿ ಒಂದು ಗುಡಿಸಾಗಲಿ ನನ್ನ ದೇವರದು ನೆರವೇರದೆ ತಪ್ಪುವುದಿಲ್ಲ. ನಾನು ಆತನ ಮಾತಿಗೆ ವಿರೋಧವಾಗಿ ಎಷ್ಟು ಮಾತ್ರಕ್ಕೂ ನಾನು ನನ್ನ ದೇವರನ್ನು ಆರಾಧಿಸಿದ್ದನು ನಾನು ಸುಳ್ಳು ಹೇಳಲಿಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಅಂದ್ರೆ ನಂಬಿಕಸ್ತನು ನಿಜಸ್ಥನು. ಹಲ್ಲೆಲೂಯಾ. ಒಂದು ಚಿಕ್ಕ ಸುಳ್ಳು, ಇನ್ನೂ ಕನಿಸಿ ಒಂದು ಚಿಕ್ಕ ಸುಳ್ಳು ರೀ, ಆ ಸುಳ್ಳಿಂದ ನಿಮಗೆ ಶಿಕ್ಷೆ ಬರೋದಿಲ್ಲ. ನಿಮ್ಗೇನು ಬರೋದಿಲ್ಲ? ಶಿಕ್ಷೆ ಬರೋದಿಲ್ಲ. ಆ ಚಿಕ್ಕ ಸುಳ್ಳು, ಆ ಸುಳ್ಳಿಂದ ನಿಮಗೆ ಶಿಕ್ಷೆ ಬರೋದಿಲ್ಲ, ಅದರಿಂದ ಏನೋ ಗದರಿಕೆ ಬರ್ಬೋದು ನಿಮ್ಮ ಯಜಮಾನರಿಂದ. ಆ ಚಿಕ್ಕ ಸುಳ್ಳನ್ನು ಕೂಡ ಹೇಳಲು ಭಯಪಡಲಾರದ ನೀನು ದೊಡ್ಡ ಸುಳ್ಳುಗಳನ್ನು ಎಷ್ಟು ಭಯಂಕರವಾಗಿ ನೀನು ಹೇಳ್ತಾ ಇರಬಹುದು. ಪ್ರೈಸ್ ಲಾರ್ಡ್ ಜೀಸಸ್. ಚಿಕ್ಕ ಸುಳ್ಳನ್ನು ಒಂದು ಗಂಡನ ಗದರಿಸ್ತಾನೆ ಅಥವಾ ಬೆದರಿಸ್ತಾನೆ ಅಥವಾ ಒದರಬಹುದು, ಆದ್ರೆ ಚಿಕ್ಕ ಸುಳ್ಳುಗಾಗಿ ನಾನು ಯಾಕೆ ಇದಾಗಬೇಕು? ಆ ಚಿಕ್ಕ ಸುಳ್ಳನ್ನು, ಒಂದು ಚಿಕ್ಕ ಘಟನೆ ನಿಮಿತ್ತ ಸುಳ್ಳಾಡಿ ತನ್ನ ಗಂಡನಾಗಲಿ ತನ್ನ ಯಜಮಾನಾಗಲಿ ಮೆಚ್ಚಿಸಲಿಕ್ಕೆ, ಮೈಮರೆಸಲಿಕ್ಕೆ, ಮಳ್ಳನಾಗಿ ಮಾಡಲಿಕ್ಕೆ ನೋಡಿರ್ತಕ್ಕಂಥ ವ್ಯಕ್ತಿಗಳು ಅವರು ದೊಡ್ಡ ದೊಡ್ಡ ಸುಳ್ಳು ಆಡ್ತಾ ಇಲ್ಲ ಎಂಬುದಾಗಿ ಏನು ನಂಬಿಕೆ? ದೇ ಲಾಸ್ಟ್, ದೇ ವಿಲ್ ಲೂಸ್ ದೇರ್ ಫೇತ್ಫುಲ್ನೆಸ್. ಆದರೆ
ದಾನಿಯೇಲನು ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ. ಆಕಾಶದ ಮೇಲೆ ಆಣೆ ಮಾಡಬೇಡ, ಅದು ದೇವರ ಸಿಂಹಾಸನ ಆಗಿದೆ. ಭೂಮಿ ಮೇಲೆ ಆಣೆ ಇಡಬೇಡ, ಅದು ದೇವರ ಪಾದಪೀಠವಾಗಿದೆ. ತಲೆ ಮೇಲೆ ಕೈ ಇಟ್ಟು ಆಣೆ ಇಡಬೇಡ, ಅದು ದೇವರ ಸೃಷ್ಟಿಯಾಗಿದೆ. ತಲೆ ಕೂದಲ ಒಂದು ಬೆಳಗಾಗಲಿ ಕರ್ಗಾಗಲಿ ಮಾಡ್ಲಿಕ್ಕಾಗುದಿಲ್ಲ. ದೊಡ್ಡ ಆ ಪಟ್ಟಣದ ಮೇಲೆ ಆಣೆ ಇಡಬೇಡ, ಯೆರೂಸಲೇಮ್ ಪಟ್ಟಣದ ಮೇಲೆ. ಆ ಪಟ್ಟಣ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ಮಾತು ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ. ಅದಕ್ಕಿಂತ ಹೆಚ್ಚಿನದು ಸೈತಾನ ಕಡೆಯಿಂದ ಬಂದಿರತಕ್ಕಂಥದ್ದು. ಸೈತಾನನ್ನು ಫೋಪಿಸಾಸಿ ಬಂಧಿಸುವುದೇ ಪ್ರಾರ್ಥನೆ ಮಾಡೋದನ್ನದಲ್ಲ ರೀ. ಪ್ರಾರ್ಥನೆನೂ ಮಾಡ್ರಿ, ಸುಳ್ಳು ಮಾತಾಡದೆ ಸೈತಾನಿಗೆ ಒಳಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಡ್ರಿ. ಲಾಕ್ ದ ಡೆವಿಲ್ ಬೈ ಬೀಯಿಂಗ್ ಹಾನೆಸ್ಟ್. ಹಲ್ಲೆಲೂಯಾ. ಒಂದು ಸಣ್ಣ ಸುಳ್ಳು, ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ತಾನೂ ಕೈಗೊಂಡು ಇನ್ನೊಬ್ಬರಿಗೆ ಅದನ್ನು ಕೈಗೊಂಡು ನಡೆಯುವಂತೆ ಬೋಧಿಸುವನು. ಅವನೋ ರಾಜ್ಯದಲ್ಲಿ ಬಹು ಶ್ರೇಷ್ಠನಾಗಿ ಎನಿಸಲ್ಪಡ್ತಾನೆ. ಈ ಚಿಕ್ಕ ಸುಳ್ಳು ನಿನ್ನನ್ನು ಕಿಮ್ಮತ್ತು ತೆಗೆದುಹಾಕಿದೆ. ನೋಡ್ತಾ ಇದೆಯಾ ನನ್ನ ಪ್ರಿಯ ಸಹೋದರಿ? ಒಂದು ಚಿಕ್ಕ ವಿಷಯದಲ್ಲಿ ನೀನು ಎಷ್ಟು ಸುಳ್ಳು ಹೇಳೋದಾದ್ರೆ, ದೊಡ್ಡ ವಿಷಯದಲ್ಲಿ ನೀನು ಎಷ್ಟು ಸುಳ್ಳು ಹೇಳ್ತಾ ಇರ್ಬೋದು. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ದಾನಿಯೇಲನು, ನೋ ಸರ್, ಐ ಕೆನಾಟ್ ಲೈ ಅಗೇನ್ಸ್ಟ್ ಎನಿಬಡಿ. ನಾನು ಪ್ರಾರ್ಥನೆ ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳಲಿಕ್ಕಾಗೋದಿಲ್ಲ. ನಾನು 3 ಆವರ್ತಿ ಪ್ರಾರ್ಥನೆ ಮಾಡಿದ್ದೇನೆ. ಈ ಸಾಕ್ಷಿಯನ್ನು ಕೇಳುವ ಇವತ್ತಿಗೂ ದೇವಜನರು 3 ಆವರ್ತಿಗಿಂತ ಹೆಚ್ಚಿನ ಸಮಯ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಪ್ರಾರ್ಥನೆ ಮಾಡೋದು ದೇವರ ವಾಕ್ಯಾನುಸಾರ ನಡೆಯೋದು ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ಲಿ. ಎಲ್ಲರೂ ಹೇಳ್ತಿರಲ್ವ್ಯಾ? ಜರುಗಿರ್ತಕ್ಕಂಥ ಸಂಗತಿ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಆಯ್ತು, ಸೈನ್ ಆಯ್ತು, ಎಲ್ಲ ಆಯ್ತು. ದಾರ್ಯಾವೇಶ ಅರಸನು ಸಂಜೆ ಸೂರ್ಯಾಸ್ತಮನವರೆಗೂ ಹಿ ಸ್ಟ್ರೈವ್ಡ್ ಅಂತೆ. ಯಾರನ್ನು ತಪ್ಪಿಸೋದಕ್ಕಾಗಿ? ಆಯ್ತು, ಏನ್ ಮಾಡ್ಬೇಕಂತ ಹೇಳಿ ಸಂಜೆ ಆಯ್ತು. ಸಂಜೆ ಆದ್ಕೊಳ್ಳಿ ಏನ್ ಮಾಡ್ಬೇಕು? ತೀರ್ಪು ಮಾಡ್ಬೇಕು. ಬೇಗನೆ ರಾಜ್ಯ ಸರ್ಕಾರದ ದರ್ಬಾರದಲ್ಲಿ ತೆಗೆದುಕೊಂಡು ಬಂದು, ದಾನಿಯೇಲನೇ, ನಿನ್ನ ಮೇಲೆ 3 ಆವರ್ತಿ ದಿನಕ್ಕೆ ಪ್ರಾರ್ಥನೆ ಮಾಡ್ತೀಯ ಎಂಬುದಾಗಿ ಆರೋಪಿಸಲ್ಪಟ್ಟಿದೆ. ನೀನು ಈ ಆರೋಪವನ್ನು ಒಪ್ಪಿಕೊಳ್ತಾ? ಹೌದು ಸರ್, 66 ವರ್ಷಗಳು ಜನ್ಮದಿಂದ 3 ಆವರ್ತಿ ಪ್ರಾರ್ಥನೆ ಮಾಡಬೇಕನ್ನತಕ್ಕಂಥ ಪ್ರಮಾಣ ಹೊಂದಿರುವುದರಿಂದ ನಾನು ಅದನ್ನೇ ಸತತ ಯಥಾಪ್ರಕಾರವಾಗಿ 3 ಆವರ್ತಿ ಪ್ರಾರ್ಥನೆ ಮಾಡಿದ್ದೇನೆ ನಿಜ ಎಂಬುದಾಗಿ ಹೇಳಿದ್ದಾನೆ. ಹಾಗಾದರೆ ದಾನಿಯೇಲನಿಗೆ ಕೊನೆಯ ಮಾತನ್ನು, ನೀನು ಯಾವಾಗಲೂ ಸೇವಿಸುತ್ತಿರುವ ನಿನ್ನ ದೇವರು, ಎಲ್ಲರೂ ಹೇಳ್ತಾರಲ್ಲೂಯ. ದಾನಿಯೇಲನಿಗೆ ಚಕ್ರವರ್ತಿಯಾದ ದಾರ್ಯಾವೇಶನು ಶುಭ ಹಾರೈಸಿದನು. ನೀನು ಯಾವಾಗಲೂ ಸೇವಿಸುವ ದೇವರು ನಿನ್ನನ್ನು ರಕ್ಷಿಸುವನು. 16ನೇ ವಚನ. ಹಾಕ್ಲಿಕ್ಕೆ ಹೋಗಿರುವಾಗ ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಸೇವಿಸುವ, ಆರಾಧನೆ ಅಲ್ರಿ ಅಂದ್ರೆ ಖಾಲಿ ಭಜನೆ ಮಾಡೋರಲ್ರಿ, ನಿತ್ಯವೂ ಆತನ ಮಾತ ಪ್ರಕಾರವಾಗಿ ನಡೆಯುವ, ನಿತ್ಯವೂ ಸೇವಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಿಸಿದನು. ಎಲ್ಲರಿದ್ದಾರಲ್ಲೂಯ್ಯ. ಮತ್ತು ಏನು ಇಲ್ಲ ಬ್ರದರ್ ಅಂತ ಕಡೆ ಲಾಸ್ಟ್ಗೆ ಆತನ ಬಾಯಿಂದ ಶುಭ ಹಾರೈಕೆ ಮಾತ್ರ ಇತ್ತು ಆತನಿಗೆ. ನಿತ್ಯವೂ ಪ್ರಾಮಾಣಿಕನಾಗಿ ದೇವರ ಮಾತನ್ನು ಸರ ನಡೆಯುವನಾಗಿ, ಸುಳ್ಳು ಮಾತಾಡೋದವನಾಗಿ, ಇಷ್ಟು ಹೇಗೆ ಕೇಳಿದೆ? ಯಾಕೆ ಕೇಳಿದ ನೀ ಮಾತು ಬ್ರದರ್? ಯಾಕೆ ಕೇಳಿದ ನೀ ಮಾತು? ಆ ರಾತ್ರಿಯೆಲ್ಲ, ಆ ದಿನವೆಲ್ಲ, ಬೆಳಗಿಂದ ಸಂಜೆವರೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಆತನ ಏನು ಹೇಳ್ತಾ ಇದ್ದಾರೆ? ನಾನು ನನ್ನ ದೇವರ ಆಜ್ಞೆಗೆ ಎಷ್ಟು ಮಾತ್ರಕ್ಕೂ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ. ನಾನು ಆತನ ಪಾಲನೆ ಮಾಡದೇ ಇರೋದಿಲ್ಲ. ನಾನು ಜೀವಮಾನ ಕಾಲ ಬದುಕಿರುವ ದಿನಗಳು, ನನಗೆ ಮಾಹಿತಿ ಬಂದಿರುವ ದಿನಗಳು, ತಿಳುವಳಿಕೆ ಬಂದಿರುವ ದಿನಗಳಿಂದ ಇವತ್ತವರೆಗೂ ಆತನ ನ್ಯಾಯ ಪ್ರಮಾಣವನ್ನು ಮೀರಲಿಲ್ಲ. ನನಗೆ ಮೀರಲಿಕ್ಕೆ ಆಗುದಿಲ್ಲ ಸರ್. ನಾನು ಆತನನ್ನು ಸೇವಿಸ್ತೇನೆ. ನನಗೇನಾದರೂ ಕೂಡ ನಾನು ಆತನ ಮಾತಿಗೆ ಮೀರುವುದಿಲ್ಲ ಸರ್. ಸರ್, ಒಂದು ಕೆಲಸ ಮಾಡಿ, ನೀನು ಬಾಯಿ ಮುಚ್ಕೊಂಡಿರು, ನಾನು ನೋಡ್ಕೋತೀನಿ ಎಲ್ಲ ಎಂಬುದಾಗಿ. ಇಲ್ಲ ಸರ್, ನಾನು ಎಲ್ಲರ ಮುಂದೆ ಒಪ್ಕೊಳ್ಬೇಕಾಗ್ತದೆ. ಐ ಕೆನಾಟ್ ವೈಲೇಟ್ ದ ಲಾ ಆಫ್ ಮೈ ಗಾಡ್. ಇಲ್ಲ, 30 ದಿನಕ್ಕೆ ಮಾತ್ರ ನೀನು ಇದು ಮಾಡಪ್ಪ. 30 ದಿನಕ್ಕಲ್ಲ, ನಿತ್ಯಕ್ಕೂ ನಾನು ಬಿಡುವುದಿಲ್ಲ ನನ್ನ ದೇವರ ಸೇವೆ ಮಾಡ. ಅದಕ್ಕಾಗಿ ಹೇಳ್ತಾನೆ, ನೀನು ಸದಾಕಾಲ ಸೇವೆ ಮಾಡುವ ನಿನ್ನ ದೇವರು ನಿನ್ನನ್ನು
ಸಿಂಹದ ಬಾಯಿಗಳಿಂದ ರಕ್ಷಿಸಲಿ ಎಂಬುದಾಗಿ ಹಾರೈಸಿದ. ಎಲ್ಲರೂ ಹೇಳ್ತಿರಲ್ವಿಯ, ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರುವನು, ನೀತಿವಂತ ಸಾತ್ವಿಕನು ಧನ್ಯನು ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಾನೆ, ಕರುಣಾಮಯನು ಕರುಣೆಯನ್ನು ಹೊಂದುತ್ತಾನೆ, ದಯ ತೋರುವನು ದುಃಖ ಪಡುವನು ಧನ್ಯನು ಅವನು ಸಂತೈಸಲ್ಪಡ್ತಾನೆ. ದೇವ್ರ ಮಕ್ಕಳೇ, ಇಲ್ಲೇ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿರುವಾಗ ರಾತ್ರಿಯೆಲ್ಲ ಊಟ ಮಾಡದೆ ದಾರಿಯಾವೇಶ ಎಂಬ ಚಕ್ರವರ್ತಿ ರಾತ್ರಿಯೆಲ್ಲ ಊಟ ಮಾಡದೆ ಎಂಟರ್ಟೈನ್ಮೆಂಟ್ ಮನೋರಂಜನಾ ಕಾರ್ಯಕ್ರಮಗಳೆಲ್ಲ ರದ್ದುಪಡಿಸಿ, ಸಂಗೀತವಾದಿಗಳೆಲ್ಲ ರದ್ದುಪಡಿಸಿ, ಆಹಾರವನ್ನು ಬಿಟ್ಟು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲಂತೆ ದಾರಿಯಾವೇಶ ಅರಸನು. ಯಾಕೆ ನಿದ್ದೆ ಮಾಡಿಲ್ಲ? ಈತನು ಎಂಥ ವಿಶ್ವಾಸಿ, ಈತನು ಎಂಥ ಪ್ರಾಮಾಣಿಕನು. ಈತನು 30 ದಿನ ಅವಧಿಯಲ್ಲಿ ಕೂಡ ಜೀವಮಾನದ 60 ವರ್ಷಗಳು ಈತನು ಪ್ರಾರ್ಥನೆ ಮಾಡಿದ 30 ದಿನ ಮಾತ್ರ ಕೂಡ ತಡೆ ಮಾಡದಂತ ಎಂಥ ನಂಬಿಕಸ್ಥನ ಈತನು. ಈತನನ್ನು ನಿಜವಾಗಲೂ ದೇವರು ರಕ್ಷಿಸತಕ್ಕಂಥನಾಗಿದೆ. ಯಾಕಂದ್ರೆ ಈತನ ನಂಬಿಕೆ ನೋಡಿದ್ರೆ ಏನ್ ಮಾಡ್ತಾ ಇದ್ದಾನೆ ರಾಜನು? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಏನ್ ಮಾಡ್ತಾ ಇದ್ದಾನೆ ಸಿಸ್ಟರ್? ಉಗುರಿನಲ್ಲಿ ಪಾಲಿಶ್ ಹತ್ತಿಲ್ಲ ಅಂತ ನೋಡ್ತಾ ಇದ್ದಾನ? ಹಲ್ಲೆಲೂಯಾ. ರಾತ್ರಿ ಎಲ್ಲ ಧ್ಯಾನಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಧ್ಯಾನಿಸ್ತಾನೆ. ಯಾಕಂದ್ರೆ ಇಂಥ ಮನುಷ್ಯ, ಇಂಥ ಪ್ರಾಮಾಣಿಕನ ನಾನು ನೋಡ್ಲಿಲ್ಲ. ದಾರಿಯಾವೇಶ ಅರಸನಾದ ನಾನು ಎಷ್ಟೋ ರಾಜರನ್ನು ಮಹಾರಾಜರನ್ನು ತಲೆ ತೆಗೆದಿದ್ದೇನೆ, ಎಷ್ಟೋ ಜನರನ್ನು ತಲೆ ತೆಗೆದಿದ್ದೇನೆ. ಎಲ್ಲ ಜನ ಸುಳ್ಳು ಹೇಳಿ ಮೋಸ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾರೆ. ಆದ್ರೆ ಈ ಮನುಷ್ಯ ತನ್ನ ದೇವರಾದ ಕರ್ತನು ಒಂದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾನಿಯೇಲನು, ಒಂದು ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾನಿಯೇಲನು, ಒಂದು ದಾಸನಾಗಿ ಬಂದಿರತಕ್ಕಂಥ ದಾನಿಯೇಲನು, ಒಂದು ಸೆರೆವಾಸಿಯಾಗಿರುವ ದಾನಿಯೇಲನು, ಈತನು ಯಾಕೆ ಇಷ್ಟು ಪ್ರಾಮಾಣಿಕನಾಗಿದ್ದಾನೆ, ಇಷ್ಟು ನಂಬಿಕಸ್ಥನ ಹಾಕಿದ್ದಾನೆ? ಈತನ ದೇವರು ಸರ್ವಶಕ್ತನೇನು, ಈತನ ದೇವರು ಪರಾಕ್ರಮಿ ಆದ ದೇವರು, ಈತನ ದೇವರು ಬಹಳ ದೊಡ್ಡವನೇನು, ಈತನಿಗೆ ಇಷ್ಟು ನಂಬಿಕೆ ಇದೆ, ನಾನು ನನ್ನ ದೇವರ ಮಾತನ್ನು ಮೀರುವುದಿಲ್ಲ. ರಾತ್ರಿ ಎಲ್ಲ ಈತನಿಗೆ ನಿದ್ದೆ ಇಲ್ಲ. ಯಾಕೆಂದ್ರೆ ಹಲ್ಲೆಲೂಯಾ, ಇಂಥ ಪ್ರಾಮಾಣಿಕನು ನಾನು ಚಕ್ರವರ್ತಿ 62 ವರ್ಷದ ವಯಸ್ಸಿನವನಾಗಿದ್ದೇನೆ. ಇಂಥ ಪ್ರಾಮಾಣಿಕವಾದಂಥ ಮುದುಕನಾಗಿರುವಾಗ ಭಯ ಇರ್ತದೆ, ಯವನಸ್ಥರಿಗೆ ಸ್ವಲ್ಪ ಜೋಶ್ ಇರ್ತದೆ, ರಕ್ತ ಬಿಸಿ ಇರ್ತದೆ. ಆದ್ರೆ ಈ ಮನುಷ್ಯ 81 ವರ್ಷದ ಸಿಂಹದಂತ ಧೈರ್ಯ ಈತನಲ್ಲಿ ಇದೆಯಲ್ಲ. ಈತನು ನಿಜವಾಗಲೂ ನಿರಪರಾಧಿ. ಹೌದು, ಈತನ ಧೈರ್ಯವಂತನು. ಈತನನ್ನು ಹೇಗೆ ಅಂದಾಗ ರಾತ್ರಿ ಎಲ್ಲ ಯಾರು ನಿದ್ದೆ ಮಾಡಿಲ್ಲ? ಆ ರಾತ್ರಿ ಎಲ್ಲ ಏನು ಮಾಡಿದಾನೆ? ಧ್ಯಾನ ಮಾಡಿದಾನೆ. ಏನು ಮಾಡಿದಾನೆ? ಮೆಡಿಟೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಆ ಮೆಡಿಟೇಷನ್ ರಿಸಲ್ಟ್ ಏನಂದ್ರೆ, ನಾವು ಧ್ಯಾನ ಹೆಂಗ್ ಮಾಡ್ಬೇಕ್ರಿ? ದಾನಿಯೇಲನ ಸಾತ್ವಿಕತ್ವ, ದಾನಿಯೇಲನ ಧೈರ್ಯ, ದಾನಿಯೇಲನ ಸಾಹಸ ಚಕ್ರವರ್ತಿ ರಾತ್ರಿಯೆಲ್ಲ ಧ್ಯಾನ ಮಾಡುವಂತೆ ಮಾಡಿತ್ತು. ಇಂಥ ಸಾಹಸವುಳ್ಳ ಸಿಂಹವನ್ನು ನಾನು ಯಾವತ್ತೂ ನೋಡಿಲ್ಲ. ಸಿಂಹಗಳ ಬಾಯಲ್ಲಿ ಹಾಕ್ತೀನಿ, ನಾನು ಇಷ್ಟು ದೊಡ್ಡ ಚಕ್ರವರ್ತಿ, ಈ ಚಕ್ರವರ್ತಿಯ ಕಾನೂನಿಂದ ಯಾರು ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ. ಇಂಥ ಚಕ್ರವರ್ತಿಯ ನ್ಯಾಯ ಪ್ರಮಾಣಗಳನ್ನು ಮೀರಿ ಈತನು ತಪ್ಪು ಮಾಡಿದ್ರು, ಈತನು ತನ್ನ ದೇವರ ನ್ಯಾಯ ಪ್ರಮಾಣಗಳನ್ನು ಮೀರದಂಥ ಇಂಥ ಪರಮ ಭಕ್ತನನ್ನು ನಾನು ನೋಡಿಲ್ಲ. ಇಂಥ ಸಾಹಸ ಈತನಿಗೆ ಹೇಗೆ ಬಂದಿದೆ? ಇಂಥ ಸಾಹಸ, ಇಂಥ ಧೈರ್ಯ ಎಲ್ಲಿಂದ ಬಂದಿದೆ? ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರೋನು. ಜಗತ್ತಿನ ಯಾವ ಪ್ರಾಣಿ ಪಶುಗಳಿಗೆ ಆತನು ಸೋಲುವನಲ್ಲ. ದೊಡ್ಡ ಚಕ್ರವರ್ತಿಯಾದ ಸಿಂಹದಂತಿರ್ತಕ್ಕಂಥ ದಾರಿಯಾವೇಶ ಚಕ್ರವರ್ತಿಗೆ ಈತನ ಹೆದರಲಿಲ್ಲ. ಅಲ್ಲದೆ ಯಾವ ಪ್ರಾಣಿಗೆ ಯಾವ ಬುದ್ಧಿ ವಿವೇಕ ಇಲ್ಲ, ಆ ಪ್ರಾಣಿದರೆ ಚೂರು ಚೂರು ಮಾಡ್ತದೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಕಾಡಿನ ರಾಜವಾಗಿರ್ತಕ್ಕಂಥ, ಕಾಡಿನ ಅರಸವಾಗಿರ್ತಕ್ಕಂಥ ಸಿಂಹಕ್ಕೂ ಹೆದರಲಲ್ಲದ ಈ ಸಾಹಸಿ, ಇಂಥ ಸಾಹಸ ಇವನಿಗೆ, ಇಂಥ ಧೈರ್ಯ ಈತನಿಗೆ ಎಲ್ಲಿಂದ ಬಂದಿದೆ ಎಂಬುದಾಗಿ ಯೋಚನೆ ಮಾಡ್ತಾ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಯಾರು? ಚಕ್ರವರ್ತಿಯಾದ ದಾರಿಯಾವೇಶನು, ಸ್ಪರ್ಶಿಯನ್ ಸಾಮ್ರಾಜ್ಯದ ಸಮ್ರಾಟನು ನಿದ್ದೆ ಮಾಡಲಿಲ್ಲ. ನಿದ್ದೆ ಮಾಡದೆ ನೋಡ್ತಾ ಇದ್ದಾನೆ. ಬೆಳಗ್ಗೆವರೆಗೆ ನಿದ್ದೆ ಬಂದಿಲ್ಲ, ಆದರೆ ಬೆಳಗ್ಗೆವರೆಗೆ ಅವನಿಗೆ ನಂಬಿಕೆ ಬಂತು. ದಾರಿಯಾವೇಶ ಅರಸನು ಸೂರ್ಯೋದಯ ಮೂಡ್ತಾ ಇದೆ, ಬೆಳ್ಳಿ ಮೂಡ್ತಾ ಇದೆ, ಬೇಗನೆ ಗವಿ ಹತ್ರ ಬಂದು ಕೇಳಿರುವ ಮಾತು ನೋಡ್ರಿ ಹೆಂಗಿದೆ. ಹಲ್ಲೆಲೂಯಾ. 20ನೇ ವಚನ ಎಷ್ಟು ಚೆನ್ನಾಗಿದೆ. ದಾರಿಯಾವೇಶನು ಪ್ರಲಾಪದಿಂದ ಕೂಗಿದನಂತೆ. ಏನಂತೇಳಿ? ದಾನಿಯೇಲನೇ, ಜೀವವುಳ್ಳ ದೇವರ ಸೇವಕನೇ, ಯಾವಾಗಲೂ ದೇವರನ್ನು ಸೇವಿಸುವವನೇ, ನಿನ್ನ ದೇವರು ನಿನ್ನನ್ನು ರಕ್ಷಿಸಲು ಸಾಧ್ಯವಾಯಿತೋ ಎಂಬುದಾಗಿ ಕೇಳಿರುವಾಗ, ಹಲ್ಲೆಲೂಯಾ, ಇದೇ ನಮ್ಮ ಜನ ಇದ್ದಿದ್ರೆ ಓದ್ರಿ ಬ್ರದರ್. 20ನೇ ವಚನ. ದಾನಿಯೇಲನಿಂದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ,
ನೀನು ನಿತ್ಯವೂ ಸೇವಿಸು. ಯಾವಾಗಾರ ಒಂದ್ಸರಿ ಸಂಡೇ ಬಂದಾಗ ಮಾತ್ರ ಅಲ್ಲ ವರ್ಷಿಪ್. ಹಲ್ಲೆಲೂಯಾ. ಸಬ್ಬತ್ ದಿನ ಮಾತ್ರ ಅಲ್ಲ ವರ್ಷಿಪ್, ಸೇವೆ. ನೀನು ನಿತ್ಯವೂ ಸೇವಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳ ಬಾಯಿಂದ ರಕ್ಷಿಸಲು ಶಕ್ತನಾದನೋ ಎಂದು ಹೇಳಿದುಕೊಳ್ಳೆ. ನಮ್ಮ ಜನ ಕೇಳಿದ್ರೆ ಹೆಂಗೆ ಆಗ್ತಿತ್ರಿ ಇದು ಅಣ್ಣ? ಹೆಂಗೆ ಹೇಳ್ತೀರಿ? ನಾವೇ ನಮ್ಮಂಥ ಜನರಿದ್ರಿದಲ್ಲಿ, ಅರಸ ನಿನ್ನ ಮಾಯಗೆ ನಿನ್ನ ಮನೆಗೆ ಬೆಂಕಿ ಹಾಕ, ನಿನ್ನ ಮನೆಯೆಲ್ಲ ಹಾಳಾಗಲಿ, ನೀನು ಸತ್ಯನಾಶ ಆಗಲಿ, ಹೆಂಗೋ ದೇವದೂತಗಳು ಕಳಿಸಿ ಸಿಂಹಗಳ ಬಾಯನ್ನು ಬಚ್ಚಿಸ್ತಾನೆ, ಬೇಗನೆ ಬಾಗಲ ತೆಗಿಯಪ್ಪ, ನಾ ಹೊರಗೆ ಬರ್ತೀನಿ. ಯಾಕಂದ್ರೆ ಸೂರ್ಯ ಇನ್ನು ಮುಂದೆ ನೆಕ್ಸ್ಟ್ ಒಂದು ದಿವಸ ಏನೋ ಬಾಯಿ ಮುಚ್ಕೊಂಡಿತ್ತು, ಇನ್ನು ಬಾಯಿ ತೆರೆದ್ರೆ ನಾನು ಉಳಿದಿಲ್ಲೇ, ಬೇಗನೆ ತೆಗಿ, ಬೆಂಕಿ ಹಾಕ. ನಾವು ಉಳಿದು ಕೂಡಲೇನು ಏನು ಮಾಡ್ತೀವಿ? ಶಾಪ ಕೊಡ್ತೀವಿ. ಅವ್ನ ಮನೆಗೆ ಬೆಂಕಿ ಹಾಕ, ಅವನಿಗೆ ಶಾಪ ಕೊಡ್ತೇವೆ. ಆದ್ರೆ ಈತನು ಚಿರಂಜೀವಿ ಭವ ಅಂತ ಹೇಳ್ದ. ಏತ್ ಹೇಳ್ದ? ಯಾರು? ದಾನಿಯೇಲನು ಅರಸನಿಗೆ ಏನಂತ ಹೇಳ್ತಾನೆ? ಸದಾ ಜೀವಿಸು ಎಂಬುದಾಗಿ. ಅಂದ್ರೆ ಇವನ ಬಾಯಿಂದ ಯಾವತ್ತೂ ಶಾಪವಚನಗಳಿಲ್ಲ ಬ್ರದರ್, ಶಾಪವಚನಗಳಿಲ್ಲ. ಸತ್ಯನಾಶನಗಾನಿ, ನೀ ಕತ್ತರದಾಗಲಿ, నువ్వు బాగుపడు, నువ్వు పాడైపోతావు, ಈ ಎಲ್ಲ ಮಾತುಗಳಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಯಾವತ್ತು ಶುಭ ಹಾರೈಕೆ. ಚಿರಂಜೀವಿ ಭವ ಅರಸನೇ. ಈಗ ಹೇಳ್ತಾ ಇದ್ದಾನೆ, ಹಲೋ, ಪೂರಾ ಭೂಮಿಯ ಚಕ್ರವರ್ತಿ ಆಗಿರುವ ಚಕ್ರವರ್ತಿ ತನ್ನ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ಗಿಂತ ಅಂತಾರಾಷ್ಟ್ರದ ಪ್ರಪಂಚದ ವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ತೀರ್ಪಾಗಿದೆ. ಯಾರ್ದು? ದಾರ್ಯಾವೇಶನ ರಾಜ್ಯದಲ್ಲಿ. ಆದರೆ ಅದಕ್ಕಿಂತ ಸುಪ್ರೀಂ ಕೋರ್ಟ್ನಲ್ಲಿ ನನಗೇನು ತೀರ್ಪಾಗಿದೆ ಎಂಬುದಾಗಿ ದಾನಿಯೇಲ್ ಹೇಳ್ತಾ ಇದ್ದಾನೆ. ಅರಸನೇ, ನಾನು ನನ್ನ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ದೇವರ ದೃಷ್ಟಿಯಲ್ಲಿ ನಾನು ನಿರ್ದೋಷಿಯಾಗಿ ಕಂಡು ಬಂದೆ ಎಂಬುದಾಗಿ ಹೇಳ್ತಾನೆ. ದೇವರ ಮಕ್ಕಳೇ, ದೇವರ ಆತನ ಸಂಗಡ ಇದ್ದಿದ್ದಕ್ಕಾಗಲ್ಲ, ಇವನು ದೇವನ ಸಂಗಡ ಇದ್ದು ಇವನು ದೇವರ ಮಾತು ಪ್ರಕಾರ ನಡೀತಾ ಇರೋದ್ರಿಂದ ರಕ್ಷಣೆಯ, ಸುಭದ್ರತೆಯ, ಸುಪ್ರೀಂ ಪ್ರೊಟೆಕ್ಷನ್, Z+ ಅಲ್ಲ A+ ಪ್ರೊಟೆಕ್ಷನ್ ಪರಲೋಕದಿಂದ ಕಳಿಸಿ, ತನ್ನ ದೂತನನ್ನು ಕಳಿಸಿ ಎಲ್ಲ ಸಿಂಹದ ಬಾಯನ್ನು ಮುಚ್ಚಿಸಿದಾನೆ ನನ್ನ ದೇವರು ಎಂಬುದಾಗಿ ಹೇಳಿದುಕೊಳ್ಳಿ. ದಾನಿಯೇಲನು ಹರ್ಷದಿಂದ ಹೇಳಿದನು. ಅರಸನು ಚಕ್ರವರ್ತಿ ಸಂತೋಷದಿಂದ ಬಾಗಲವನ್ನು ತೆರಲು ಆದೇಶಿಸಿದನು. ಬಾಗಲವನ್ನು ತೆರೆದು ದಾನಿಯೇಲನ್ನು ಮೊದಲು ಹೊರಗೆ ತೆಗೆದಾಗಲಿ ಕೇಳಿದನು. ಇಲ್ಲಿ ಒಂದು ಮಾತು ಗಮನಿಸಬೇಕು ಬ್ರದರ್. ಲಾ ಇದೆ, ಇಲ್ಲಿ ಒಂದು ಲಾ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಮನುಷ್ಯನಿಗೆ ಮರಣದ ಅವಧಿ ಶಿಕ್ಷೆ ಕೊಟ್ಟಿರುವಾಗ ಆ ಮರಣದ ಅವಧಿ ಮೀರಿದ ಮೇಲೆ ಅವನಿಗೆ ಮರಣ ಶಿಕ್ಷೆ ಏನಾಗ್ತದೆ ಬ್ರದರ್? ಕೇಳಿದ್ರಲ್ಲ ನೀವು? ಯಾರೋ ನಮ್ಮ ದೇಶದಲ್ಲಿ ಯಾರೋ ಒಬ್ಬನನ್ನು ಉರುಳು ಹಾಕಿದ್ರಂತೆ, ಯಾರು ಬ್ರಿಟಿಷರು, ಹೌದಾ? ಉರುಳು ಹಾಕಿರುವಾಗ ಆ ಇಷ್ಟು ನಿಮಿಷಗಳು ಅವನನ್ನು ಉರುಳು ಹಾಕ್ಬೇಕಂತ ಇರ್ತದೆ, ಅದಕ್ಕಿಂತ ಡಬಲ್ ನಿಮಿಷಗಳಾಗ್ತದೆ. ಅಷ್ಟರೊಳಗೆ ಆ ಮನುಷ್ಯ ಸತ್ತೋಗದಿದ್ರೆ ಅವನ ಮರಣದಂಡನೆ ರದ್ದಾಗ್ತದೆ. ಇದು ಕಾನೂನಿನಲ್ಲಿ, ರಾಜಾಜ್ಞೆಯಲ್ಲಿ ಹಾಗೆ ಇತ್ತಂತೆ. ಸೂರ್ಯಾಸ್ತಮನದಿಂದ ಸೂರ್ಯೋದಯದವರೆಗೆ ಅವನ ಮರಣ ಆಗಬೇಕಾಗಿತ್ತು. ಸೂರ್ಯಾಸ್ತಮನದಿಂದ ಸೂರ್ಯೋದಯದ ನಂತರ ಕೂಡ ಅವನಿಗೆ ಮರಣ ಆಗದಿದ್ದರೆ ರಾಜರಿಗೆ ಅವನ ಜನ್ಮ ಹಕ್ಕು, ಅವನ ಮೂಲ ಹಕ್ಕುಭೂತದೊಡನೆ ಅವನಿಗೆ ಮರಣ ಶಿಕ್ಷೆ ರದ್ದು ಮಾಡಬೇಕಾಗ್ತದೆ ಬ್ರದರ್. ಅದಕ್ಕಾಗಿ ರಾಜನು ನೀನು ಹೇಳಿರುವ ಎಲ್ಲ ಕಾನೂನುಗಳು ಮೀರಿ ಹೋಗಿದ್ಕೊಳ್ಳೆ, ತನ್ನ ಕಡೆ ಒಂದು ಕಾನೂನಿತ್ತು. ಏನಂತೇಳಿ? ಮರಣದ ಅವಧಿಯೇ ಮುಗಿದ ನಂತರ ಆ ಮನುಷ್ಯನಿಗೆ ಮರಣ ಶಿಕ್ಷೆ ರದ್ದು ಮಾಡಬೇಕು. ಅದಕ್ಕಾಗಿ ರಾಜನೇ ಮಾಡ್ದ. ಬಂದು ಹೇಳ್ಬೋದಿತ್ತಲ್ಲ ಇವರು, ಎಲ್ಲ ರಾಜನೇ ಅವನು ಸಿಂಹದ ಗೌಲಿ, ಅವನು ಸಾಯ್ತಕ ಇಡಬೇಕು, ಅವನು 2-3 ದಿವಸ ಇಡಬೇಕಂತ ಹೇಳ್ಬೋದಿತ್ತಲ್ಲ ಇವರು. ಯಾಕಂದರೆ ರಾಜನ ಆಜ್ಞೆ ಇತ್ತದು. ಅದು ರಾಜನ ಆಜ್ಞೆ ತಾನು ಮೀರಿಲ್ಲ. ಆದರೆ ಇನ್ನೊಂದು ರಾಜ ಆಜ್ಞೆ ಇತ್ತು. ಅದು ಏನಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಮರಣದ ಅವಧಿ ಮುಗಿದ ನಂತರ ಆದರೂ ಅವನಿಗೆ ಮರಣ ಆಗಲಿಲ್ಲದಿದ್ರೆ ಅವನ ಮರಣ ತೀರ್ಪು ರದ್ದಾಗುತ್ತೆ. ಯಾರು ಗೊತ್ತಿದೆ ಇದು? ಕೇಳಿದ್ರೆ ನೀವು? ಇವ್ರು ಗೊತ್ತಿದೆ. ಇವರು ಫಾಶಿದಾಲೆತೋ ಉರುಳು ಹಾಕಿದರೆ ಯಾವಾಗ ಉರುಳು ಶಿಕ್ಷೆ ವಿಧಿಸ್ತಿದ್ದರಂತೆ ಬ್ರಿಟಿಷರು. ಉರುಳು ಶಿಕ್ಷೆ ವಿಧಿಸಿರುವಾಗ ಒಂದು ಭಕ್ತನು, ಒಂದು ಸ್ವಾತಂತ್ರ್ಯ ಹೋರಾಟಗಾರನು ಅವನು ಉರುಳು ಶಿಕ್ಷೆ ಹಾಕಿದ್ರೆ ಅವನು ಸಾಯಲೇ ಇಲ್ಲಂತೆ. ಅವನ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಸಾಯಲಿಲ್ಲಂತೆ. ಸಾಯಲಿಲ್ಲದ ಕಾರಣ ಆ ಸಮಯ ಮೀರಿ ಹೋಗಿದ್ಕೊಳ್ಳೋದ್ರೆ ಅವನಾದರೂ ಬದುಕಿದ್ದಂತೆ. ಅದಕ್ಕೆ ಅವನ ಮರಣ ಶಿಕ್ಷೆ ರದ್ದಾಯ್ತಂತೆ. ಅದೇ ರೀತಿಯಿಂದ ದಾನಿಯೇಲನ ಮರಣ ಶಿಕ್ಷೆ ಸೂರ್ಯೋದಯ ಆಗಿದ ನಂತರ ಆತನ ಹೊರಗೆ ತೆಗೆದು ಆತನ ಮರಣ ಶಿಕ್ಷೆ ರದ್ದು ಮಾಡಿದನು ಅದೇ ರಾಜನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದರೆ ದುಷ್ಟರು ದಾನಿಯೇಲನನ್ನು, ಅಮಾಯಕನನ್ನು, ನೀತಿವಂತನನ್ನು ಸುಪ್ರೀಂ ಕೋರ್ಟಿಂದ ಆತನ ನಿರಪರಾಧಿ ಎಂದು ನಿರೂಪಿಸಲ್ಪಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯ, ಪರಲೋಕದ ನ್ಯಾಯಾಲಯದಲ್ಲಿ
ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ ಕಂಡು ಬಂದೆ. ಅದಕ್ಕಾಗಿ ನನ್ನ ದೇವರು ತನ್ನ ಗೌರ್ಮೆಂಟಿಂದ ದೇವದೂತಗಳನ್ನು ಕಳಿಸಿ ಎಲ್ಲ ಸಿಂಹದ ಬಾಯಿಗಳನ್ನು ಬಂಧಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ನೀವು ದೇವರ ಮಾತನುಸಾರವಾಗಿ, ದೇವರಿಗೆ ಪರಮ ಭಕ್ತರಾಗಿ, ಆತನ ಮಾತನುಸಾರ ನಡೆಯುವರಾಗಿ, ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುವರಾಗಿ ಮಾತ್ರ ಅಲ್ಲದೆ ಯಾವಾಗಲೂ ಕರ್ತನನ್ನು ಸೇವಿಸುವರಾಗಿರೋದಾದರೆ ನಿನ್ನ ರಕ್ಷಣೆ ಪರಲೋಕದ ಗೌರ್ಮೆಂಟ್ ಇಂದ ಬರುವುದು ಖಚಿತ. ಎಲ್ಲರೆಂದು ದೇವರಿಗೆ ಸಮರ್ಪಿಸೋಣ. ಎಲ್ಲರೆಂದು ದೇವರಿಗೆ ಸಮರ್ಪಿಸೋಣ. ನಿನ್ನ ರೋಗಗಳು ಗುಣಪಡಿಸೋದು ಮಾತ್ರ ಅಲ್ಲ, ನಿನ್ನ ಬಡತನವನ್ನು ದೂರಪಡಿಸೋದು ಮಾತ್ರ ಅಲ್ಲ, ನಿನ್ನ ಒಂಟಿತನವನ್ನು ದೂರಪಡಿಸೋದು ಮಾತ್ರ ಅಲ್ಲ, ನಿನ್ನ ಭಯವನ್ನು ದೂರಪಡಿಸೋದು ಮಾತ್ರವಲ್ಲ, ದೇವರು ನಿನ್ನನ್ನು ಎಲ್ಲ ಕೇಡಿನಿಂದ, ಎಲ್ಲ ಉಪದ್ರವಗಳಿಂದ, ಎಲ್ಲ ದುಷ್ಟ ಶಕ್ತಿಗಳಿಂದ ರಕ್ಷಿಸಲು ತನ್ನ ಪ್ರಭುತ್ವದಿಂದ, ತನ್ನ ಕೋರ್ಟ್ಗಳಿಂದ ತನ್ನ ದೂತರನ್ನು ಇವತ್ತಿಗೂ ಕಳಿಸಲು ಸಮರ್ಥನಾಗಿದ್ದಾನೆ. ನಿನ್ನ ದೇವರು ಸಿಂಹಗಳ ಬಾಯಿಂದ ಬಿಡಿಸಲು ಶಕ್ತನಾದನು. ಎಸ್ ಮೈ ಲಾರ್ಡ್, ಚಿರಂಜೀವಿ ಭವ ಎಂಬುದಾಗಿ ಅರಸನಿಗೆ ಶುಭ ಹಾರೈಸಿ, ದೇವರ ಮಕ್ಕಳೇ, ಒಂದು ಅಮಾಯಕನನ್ನು, ನೀತಿವಂತನನ್ನು ಕೊಲೆ ಮಾಡಲು ನೋಡಿರ್ತಕ್ಕಂಥ ಆ ದುಷ್ಟರ ಪರಿಸ್ಥಿತಿ ದುರ್ಗತಿ ಆಯಿತು. ಆಗ ಯಾರು ಈ ಕುತಂತ್ರವನ್ನು ರಚಿಸಿದ್ರು, ರಾಜನನ್ನು ಮೋಸ ಮಾಡಿ, ರಾಜನನ್ನು ಆಡಂಬರದಲ್ಲಿ ತುಂಬಿ, ರಾಜನನ್ನು ಬದುಕು ಬಾಳಿನ ಡಂಬದ ಮೋಸದಲ್ಲಿ ತುಂಬಿ, ರಾಜನನ್ನು ಮೋಸ ಮಾಡಿರತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿರಿ ಎಂಬುದಾಗಿ ಆದೇಶ ಕೊಟ್ಟರು. ಯಾರು ದುಷ್ಟರು ನಿಮ್ಮ ವಿರೋಧವಾಗಿ ಕುತಂತ್ರವನ್ನು ರಚಿಸ್ತಾ ಇದ್ದಾರೆ, ಅವರೇ ಅವರ ದುಷ್ಟತನದಲ್ಲಿ ನಾಶವಾಗಲಿಕ್ಕಿದ್ದಾರೆ. ಆದರೆ ನೀತಿವಂತರೇ, ದೇವರನ್ನು ನಂಬಿಕೊಂಡು ಪ್ರಾಮಾಣಿಕರಾಗಿರ್ತಂಥ ಅಲ್ಪಸಂಖ್ಯಾತರಾದರೂ ತನ್ನ ಪ್ರಭುತ್ವದಿಂದ ದೇವರು ತನ್ನ ದೂತವನ್ನು ಕಳಿಸಿ ನಿಮ್ಮನ್ನು ರಕ್ಷಿಸುವ ದೇವರು ಇವತ್ತಿಗೂ ಸರ್ವಶಕ್ತನಾಗಿದ್ದಾನೆ. ನಿನ್ನ ರೋಗಗಳಿಂದ ರಕ್ಷಿಸಲು, ನಿನ್ನ ಬಡತನದಿಂದ ಬಿಡಿಸಲು, ನಿನ್ನ ಎಲ್ಲ ಕೇಡಿನಿಂದ, ದುಃಖ ಬಾಧೆಗಳಿಂದ, ಸಂಕಷ್ಟಗಳಿಂದ, ಅನಿಷ್ಟಗಳಿಂದ ಬಿಡಿಸಲು ಸರ್ವಶಕ್ತನಾಗಿದ್ದಾನೆ. ಆ ಶಕ್ತನಾಗಿರುವ ದೇವರನ್ನು ಇವತ್ತು ನೀವು ಕೇಳಿದ್ರಿ, ನಿಮ್ಮ ಜೀವನವೆಲ್ಲ ಸುಖ, ಸಮಾಧಾನ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಶಾಂತತೆ, ಅಭಿವೃದ್ಧಿ, ಎಷ್ಟು ಕೇಡು ಮಾಡ್ಲಿಕ್ಕೆ ಹೋಗ್ತೀರಿ ಅಷ್ಟು ಉನ್ನತಗೆ ಬರ್ರಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.